ನಾನು ನನ್ನ ನವವಧುವಿನ ತಲೆವಸ್ತ್ರವನ್ನು ತೆಗೆಯದೆಯೇ ಅವಳಿಗೆ ಜೋರಾಗಿ ಕೆನ್ನೆಗೆ ಬಾರಿಸಿ ಆ ಕೋಣೆಯಿಂದ ಹೊರಗೆ ಬಂದೆ ಹಾಗೂ ಮರುದಿನವೇ ವಿದೇಶಕ್ಕೆ ಹೊರಟೆ. ಯಾಕಂದ್ರೆ ನನ್ನ ಅಪ್ಪ ನನಗೆ ಬಲವಂತವಾಗಿ ಮದುವೆ ಮಾಡಿಸಿದ್ದರು. 2 ವರ್ಷ ಕಳೆದು ನಾನು ಭಾರತಕ್ಕೆ ಹಿಂತಿರುಗಿ ಬಂದಾಗ ಒಬ್ಬಳು ಸುಂದರವಾದ ಹುಡುಗಿ ಬಾಗಿಲನ್ನು ತೆರೆದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಮಗು ಇತ್ತು. ನಾನು ಆಶ್ಚರ್ಯಗೊಂಡು ಅವಳನ್ನೇ ನೋಡುತ್ತಿದ್ದಾಗ ನನ್ನ ಅಪ್ಪ ನನ್ನಲ್ಲಿ ಹೇಳಿದ ವಿಷಯವನ್ನು ಕೇಳಿ ನನ್ನ ಆಶ್ಚರ್ಯವು ಇನ್ನೂ ಹೆಚ್ಚಾಗಿತ್ತು. ಅವರು ಹೇಳಿದ ಪ್ರಕಾರ ಈ ಹುಡುಗಿ ನಿನ್ನ ಪತ್ನಿ ಹಾಗೂ ಈ ಮಗು. ನಾನು ತುಂಬ ವರ್ಷಗಳ ನಂತರ ಮನೆಗೆ ಬಂದಿದ್ದೆ. ಹಾಗೆ ನಾನು ಮನೆಯ ಬಾಗಿಲ ಬಳಿಗೆ ಬಂದಾಗ ನನ್ನ ಅಪ್ಪ ಅಥವಾ ಅಮ್ಮ ಬಾಗಿಲು ತೆರೆಯಬಹುದೆಂದು ನಂಬಿದ್ದೆ. ಆದರೆ ನನ್ನ ಎದುರು ಒಬ್ಬಳು ಸುಂದರವಾದ ಹುಡುಗಿ ಬಂದು ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಮಗು ಸಹ ಇತ್ತು. ಆ ಮಗುವಿಗೆ ಸುಮಾರು 1.5 ವರ್ಷ ಆಗಿರಬಹುದು ಹಾಗೂ ಅದು ಅವಳ ಶಾಲನ್ನು ಹಿಡಿದುಕೊಂಡು ಅವಳ ಬಳಿಯೇ ನಿಂತಿತ್ತು. ನನಗೆ ಆ ಹುಡುಗಿ ಯಾರು ಅಂತ ಒಳ್ಳೆಯ ರೀತಿಯಲ್ಲಿ ಗೊತ್ತಿತ್ತು ಹಾಗೂ ಅಲ್ಲಿಂದಲೇ ನನ್ನ ವಿನಾಶವು ಆರಂಭವಾಗಿತ್ತು. ಯಾಕಂದರೆ ಅವಳು ಈಗಲೂ ನನ್ನ ಮನೆಯಲ್ಲೇ ಇದ್ದಳು. ಆದರೆ ಈ ಮಗು ಯಾರದ್ದು ಅಂತ ಯೋಚಿಸುತ್ತಾ ಆಶ್ಚರ್ಯದಿಂದ ನಿಂತಿದ್ದೆ. ಆಗ ನನ್ನ ಅಪ್ಪ ದೂರದಿಂದ ನನ್ನನ್ನು ನೋಡಿದರು ಹಾಗೂ ನನ್ನ ಪರಿಸ್ಥಿತಿಯನ್ನು ಕಂಡು ಆ ಹುಡುಗಿ ಯಾರು ಮತ್ತು ಆ ಹುಡುಗಿಯ ಕೈಯಲ್ಲಿರುವ ಮಗು ಯಾರದ್ದು ಅಂತ ಹೇಳಿದರು. ಅದನ್ನು ಕೇಳಿಸಿಕೊಂಡಾಗಲೇ ನನ್ನ ಪಾದಗಳ ಅಡಿಯಲ್ಲಿದ್ದ ಭೂಮಿಯನ್ನು ಯಾರೂ ಎಳೆದ ಹಾಗೆ ಆಗಿತ್ತು. ನಾನು ಪ್ರಜ್ಞೆ ತಪ್ಪಿದ್ದೆ. ನನ್ನ ಹೆಸರು ಶರಣ್. ನನ್ನ ತಂದೆ ತಾಯಿ ನನ್ನ ಜೀವನದ ಎಲ್ಲ ತೀರ್ಮಾನಗಳನ್ನು ಸ್ವಂತ ಇಚ್ಛೆಯ ಮೇರೆಗೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ನನ್ನ ಜೀವನದ ಅತಿ ಮುಖ್ಯ ನಿರ್ಧಾರ ಅದು ನನ್ನ ಮದುವೆ. ಈ ಒಂದು ವಿಚಾರವು ಮಾತ್ರ ನಮ್ಮ ನಡುವೆ ಜಗಳದ ಭಾಗವಾಗಿ ಹೋಯಿತು. ನನ್ನ ಅಮ್ಮ ಯಾವಾಗಲೂ ನಾನು ಅವರ ಗೆಳತಿಯ ಮಗಳನ್ನೇ ಮದುವೆಯಾಗಬೇಕೆಂದು ಬಯಸುತ್ತಿದ್ದರು. ಅವಳು ನನ್ನ ಬಾಲ್ಯದ ಗೆಳತಿಯಾಗಿದ್ದಳು. ಅವಳು ತುಂಬ ಸಲ ನಮ್ಮ ಮನೆಗೆ ಬಂದು ಹೋಗೋದನ್ನು ಸಹ ಮಾಡುತ್ತಿದ್ದಳು. ಇದರಿಂದಾಗಿ ನಮ್ಮ ನಡುವೆ ಕೆಲವೊಂದು ಮಾತುಕತೆಗಳು ನಡೆಯುತ್ತಿದ್ದವು. ನನ್ನ ಅಮ್ಮನಿಗೆ ಆ ಹುಡುಗಿ ತುಂಬ ಬುದ್ಧಿವಂತೆ, ನಮ್ಮ ಮನೆಯ ನೀತಿ ನಿಯಮಗಳನ್ನು ಚೆನ್ನಾಗಿ ಅರಿತವಳು ಹಾಗೂ ಅವರ ಹೃದಯಕ್ಕೆ ತುಂಬ ಹತ್ತಿರವಾದವಳು. ಹಾಗಾಗಿ ಅವಳೇ ನಮ್ಮ ಮನೆಗೆ ತಕ್ಕ ಸೊಸೆ ಅಂತ ಅಂದುಕೊಳ್ಳುತ್ತಿದ್ದರು. ಅದೇ ಇನ್ನೊಂದು ಕಡೆ ನನ್ನ ಅಪ್ಪ ನನ್ನ ಮದುವೆಯನ್ನು ಅವರ ಗೆಳೆಯನ ಮಗಳ ಜೊತೆ ಮಾಡಿಸಬೇಕು ಅಂತ ಬಯಸಿದ್ರು. ಅವಳೊಂದು ಹಳ್ಳಿಯಲ್ಲಿ ವಾಸವಾಗಿದ್ದಳು. ನಾನು ಅವಳನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. ಅವಳ ಹೆಸರು ಮಹಾಲಕ್ಷ್ಮಿ. ನನಗೆ ಆ ಹೆಸರೇ ಇಷ್ಟವಾಗಿರಲಿಲ್ಲ ಹಾಗೂ ಅವಳ ಬಗ್ಗೆ ನನ್ನೊಳಗೆ ಯಾವ ಭಾವನಾತ್ಮಕ ಸಂಬಂಧವೂ ಬೆಳೆಯಲಿಲ್ಲ. ಅದೂ ಅಲ್ಲದೆ ಅವಳ ಬಗ್ಗೆ ಅರಿಯಲು ಅವಳೊಂದಿಗೆ ಮಾತನಾಡುವ ಅವಕಾಶವೂ ಸಿಕ್ಕಿರಲಿಲ್ಲ. ನನ್ನ ಅಪ್ಪನ ಮಾತೆ ಮನೆಯಲ್ಲಿ ವೇದವಾಕ್ಯವಾಗಿದ್ದರಿಂದ ನನಗೂ ಅವಳಿಗೂ ಮದುವೆ ಮಾಡಿಸುವುದೆಂದು ನಿಶ್ಚಯ ಮಾಡಿಕೊಂಡರು. ಆದರೆ ಈ ಒಂದು ಮಾತು ನನ್ನ ಮನಸ್ಸಲ್ಲಿ ಮನೆ ಮಾಡಿತ್ತು. ಆ ಹಳ್ಳಿಯ ಹುಡುಗಿ ನನ್ನ ಕನಸಿಗೆ ಯಾವ ರೀತಿಯಿಂದಲೂ ಜೊತೆಗಾರಳಲ್ಲ ಎಂಬುದು ನನಗೆ ಅನ್ನಿಸ್ತು. ಹಾಗೂ ಈ ನಡುವೆ ನಾನು ವಿದೇಶಕ್ಕೆ ಹೋಗಲು ತಯಾರಿಯನ್ನು ಸಹ ಮಾಡಿಕೊಂಡೆ. ನನ್ನ ಯೋಚನೆಗಳು ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುತ್ತಿದ್ದವು. ಶ್ರಮ, ಯಶಸ್ಸು, ಎಲ್ಲ ಸೌಲಭ್ಯಗಳು ನನ್ನ ಬಳಿ ಇರುವಾಗ ಈ ಒಬ್ಬಳು ಸಾಮಾನ್ಯ ಹಳ್ಳಿ ಹುಡುಗಿ ಇವೆಲ್ಲದರ ನಡುವೆ ನನಗೆ ಶೂನ್ಯದಂತೆ ಕಂಡಳು. ನನ್ನ ಅಪ್ಪನ ತೀರ್ಮಾನದ ಮುಂದೆ ನನ್ನ ಅಮ್ಮ ಮೌನಗೊಂಡಿದ್ದರು. ಆದರೆ ಅವರ ಹೃದಯದಲ್ಲಿ ತುಂಬ ಯೋಚನೆಗಳು ತುಂಬಿಕೊಂಡಿದ್ದವು. ಅವರು ನನ್ನನ್ನು ಬೇರೆಯೇ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಅವರೆದುರು ಕುಳಿತುಕೊಳ್ಳಿಸಿ, ಕಂದ, ನೀನು ಗಂಡಸು, ನಿನಗೆ ಈ ಹುಡುಗಿ ಇಷ್ಟವಾಗದಿದ್ರೆ ಅವಳಿಗೆ ನೀನು ವಿಚ್ಛೇದನವನ್ನು ಕೊಡಬಹುದು ಎಂದರು. ಹಾಗೆ ನನ್ನ ಅಮ್ಮ ನನ್ನ ಮುಖದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ನೋಡು ಮಗ, ನಿನ್ನ ಅಪ್ಪ ಯಾವತ್ತೂ ಕೂಡ ನನ್ನ ಗೆಳತಿಯ ಮಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಯಾವಾಗಲೂ ಅವರ ಮಾತೆ ನಡೆಯಬೇಕೆಂಬ ಹಠ ಅವರಿಗೆ. ಸರಿ, ಅವರ ಹಠವೇ ಗೆಲ್ಲಲಿ. ಅದಕ್ಕೋಸ್ಕರ ನೀನು ಒಂದು ಸಲ ಈ ಮಹಾಲಕ್ಷ್ಮಿಯನ್ನು ಮದುವೆಯಾಗು. ಆಮೇಲೆ ನೀನು ಅವಳನ್ನು ಬಿಟ್ಟು ಬಿಡು. ನಾನು ನನ್ನ ಗೆಳತಿಯ ಮಗಳೊಂದಿಗೆ ನಿನ್ನ ಮದುವೆಯನ್ನು ಮಾಡಿಸ್ತೇನೆ. ನಿನಗೆ ಅವಳೆಂದರೆ ಇಷ್ಟ ತಾನೆ? ಅವಳು ನಿನ್ನ ಹೃದಯಕ್ಕೆ ಹತ್ತಿರವಾದವಳು ಎಂದು ನನಗೆ ಗೊತ್ತಿದೆ ಎಂದರು. ಅಮ್ಮನ ಮಾತನ್ನು ಕೇಳಿಸಿಕೊಂಡಾಗ ನನ್ನ ಮನಸ್ಸಿಗೆ ಮಿಂಚು ಬಡಿದ ಹಾಗೆ ಆಗಿತ್ತು. ಅಮ್ಮನ ಬುದ್ಧಿವಂತಿಕೆಯನ್ನು ನೋಡಿ ನನಗೆ ಆಶ್ಚರ್ಯವೂ ಆಯಿತು. ಹಾಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನವೂ ಉಂಟಾಯಿತು. ಬಹುಶಃ ನನ್ನ ಮನಸ್ಸಿನ ಮಾತುಗಳು ಅವಳಿಗೆ ಅರ್ಥವಾಗಿದೆ ಅಂತ ಅನ್ನಿಸ್ತು. ಆದರೆ ಅದೇ ಕ್ಷಣ ನನ್ನ ಅಂತರಾತ್ಮವು ನನ್ನನ್ನು ಎಚ್ಚರಿಸಿತು. ಇಲ್ಲ ಶರಣ್, ನೀನು ಈ ರೀತಿ ಮಾಡಿದರೆ ಮಹಾಲಕ್ಷ್ಮಿಗೆ ಅನ್ಯಾಯವಾಗುತ್ತದೆ. ಯಾಕಂದರೆ ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ. ಅವಳು ಈ ಒಂದು ಆಟದ ಪಾತ್ರಧಾರಿ ಅಷ್ಟೇ ಎಂದು ಹೇಳಿತು. ಆದರೆ ಅದೇ ಸಮಯ ಅಮ್ಮ ನನಗೆ ಇನ್ನೊಂದು ಮಾತನ್ನು ಹೇಳಿದರು. ಅದರಿಂದಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗಿತ್ತು. ಅವಳು ತುಂಬ ಚರಿತ್ರಹೀನಳು ಅಂತ ಇಡೀ ಹಳ್ಳಿಗೆ ಗೊತ್ತಿದೆ. ಹಳ್ಳಿಯ ಹುಡುಗರೆಲ್ಲ ಅವಳ ಹಿಂದೆ ಬಿದ್ದಿದ್ದಾರೆ. ಅವಳ ಸಂಸ್ಕಾರವೂ ಸಹ ತುಂಬ ಕೆಟ್ಟಿದೆ. ಯಾರೂ ಕೂಡ ಅವಳನ್ನು ಮದುವೆಯಾಗುವುದಿಲ್ಲ ಎಂದರು.
ಆ ಮಾತನ್ನು ಕೇಳಿಸಿಕೊಂಡು ನನಗೆ ತುಂಬ ಕೋಪ ಬಂದಿತ್ತು. ಸರಿ, ಒಂದು ವೇಳೆ ಅಂಥದ್ದೇನಾದರೂ ಆಗಿದ್ದಲ್ಲಿ ನಾನು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದೆ. ಮನೆಯಲ್ಲಿ ಮದುವೆ ಸಂಭ್ರಮ ಮುಗಿಲು ಮುಟ್ಟಿತು. ಎಲ್ಲ ಕಡೆಯೂ ಸಂತೋಷದ ಮಾತುಕತೆಗಳು ನಡೆಯುತ್ತಿದ್ದವು. ಆದರೆ ನಾನು ತುಂಬ ಕಳವಳಗೊಂಡಿದ್ದೆ. ನಾನು ಮಹಾಲಕ್ಷ್ಮಿಯನ್ನಾಗಲಿ ಅವಳ ಫೋಟೋವನ್ನಾಗಲಿ ಯಾವತ್ತೂ ನೋಡಿರಲಿಲ್ಲ. ಅವಳನ್ನು ಮಾತನಾಡಿಸಬೇಕೆಂಬ ಪ್ರಯತ್ನವನ್ನು ಮಾಡಲು ಹೋಗಲಿಲ್ಲ. ಹಾಗಾಗಿ ಅವಳ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಅಮ್ಮ ಮತ್ತು ಅಪ್ಪ ಹುಡುಗಿಯ ಮನೆಯವರು ಮದುವೆಯ ಒಂದು ದಿನ ಮೊದಲು ನಗರಕ್ಕೆ ಬರ್ತಾರೆ ಹಾಗೂ ಎಲ್ಲ ವಿಧಿವಿಧಾನಗಳನ್ನು ಪೂರ್ತಿ ಮಾಡಿ ಮರುದಿನವೇ ಹಿಂತಿರುಗಿ ಹೋಗುತ್ತಾರೆ. ಮದುಮಗಳು ಮಾತ್ರ ನನ್ನ ಜೊತೆ ಇರುತ್ತಾಳೆ ಎಂದಿದ್ದರು. ನನಗೆ ಅವರ ಈ ವ್ಯವಹಾರದ ಬಗ್ಗೆ ಅನುಮಾನವೂ ಮೂಡಿತ್ತು. ಅವರು ತಮ್ಮ ಮಗಳ ಮದುವೆಯನ್ನು ಇಷ್ಟೊಂದು ಸರಳವಾಗಿ ಯಾಕೆ ಮಾಡಬೇಕೆಂದಿದ್ದಾರೆ ಹಾಗೂ ಇದು ಕೇವಲ ಔಪಚಾರಿಕವಾಗಿರಲಿ ಎಂದು ಅವರು ಯಾಕೆ ಬಯಸ್ತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ನನ್ನ ಗೆಳೆಯರು ಹಾಗೂ ಸಂಬಂಧಿಕರು ಈ ಮದುವೆಯ ಸಿದ್ಧತೆಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಿರತರಾಗಿದ್ದರು. ಮನೆಯ ಮೂಲೆ ಮೂಲೆಗಳಲ್ಲೂ ಸಂತೋಷವು ಹರಿದಾಡಿತ್ತು. ಆದರೆ ನನ್ನ ಮನಸ್ಸು ಬೇರೆ ಎಲ್ಲೋ ಇತ್ತು. ನಾನು ಆಗಾಗ ನನ್ನ ಬಾಲ್ಯದ ಗೆಳತಿಯನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದೆ. ಅವಳೊಂದಿಗೆ ನಾನು ಆಳವಾಗಿ ಎಂದೂ ಮಾತನಾಡಿರಲಿಲ್ಲ. ಆದರೆ ನನಗೆ ಅವಳ ಜೊತೆ ಆತ್ಮೀಯತೆ ಖಂಡಿತವಾಗ್ಲೂ ಇತ್ತು. ಅವಳ ತುಂಟಾಟಗಳು, ಮಾತುಗಳು ನನಗೆ ತುಂಬ ನೆನಪಾಗುತ್ತಿದ್ದವು. ನಾನು ನನ್ನ ಅಪ್ಪನೊಂದಿಗೆ ಈ ವಿಷಯವಾಗಿ ಮಾತನಾಡಬೇಕೆಂದುಕೊಂಡಿದ್ದೆ. ಅವರಿಗೆ ನಾನು ಈ ಮದುವೆಯಿಂದ ಸಂತೋಷವಾಗಿಲ್ಲ ಅಂತ ಅರ್ಥ ಮಾಡಿಸಬೇಕೆಂದಿದ್ದೆ. ಆದರೆ ಅವರ ಮುಂದೆ ಹೋಗಿ ಮಾತನಾಡುವ ಧೈರ್ಯ ನನಗೆ ಇರಲಿಲ್ಲ. ಯಾಕಂದರೆ ಅವರು ಯಾವತ್ತೂ ಅವರ ತೀರ್ಮಾನಗಳಿಂದ ಹಿಂದೆ ಸರಿದವರಲ್ಲ ಎಂಬುದು ನನಗೆ ಗೊತ್ತಿತ್ತು. ಯಾವಾಗಲೂ ಅವರ ತೀರ್ಮಾನಗಳೇ ಅಂತಿಮವಾಗಿದ್ದವು. ಅವರ ಕಣ್ಣುಗಳಲ್ಲಿ ಒಂದು ಆದೇಶವು ಯಾವಾಗಲೂ ಇರುತ್ತಿತ್ತು. ಅವರ ಸ್ವರದಲ್ಲಿ ಅಧಿಕಾರವಿಡ್ತಿತ್ತು. ಅವರ ಮಗ ಅವರಂತೆ ಜೀವಿಸಬೇಕು ಎಂಬ ಬಗ್ಗೆ ಒಂದು ಬಯಕೆ ಅವರಲ್ಲಿತ್ತು. ಈಗ ಮದುವೆಯ ದಿನಾಂಕವು ಹತ್ತಿರ ಬರುತ್ತಿತ್ತು. ಮನೆಗೆ ಅತಿಥಿಗಳು ಬರಲು ಪ್ರಾರಂಭಿಸಿದ್ದರು. ನನ್ನ ಅಮ್ಮ ಮೌನವಾಗಿದ್ದರು ಹಾಗೂ ಒಳಗಿಂದೊಳಗೆ ತುಂಬ ಸಂತೋಷವಾಗಿದ್ದಳು. ಅವರಿಗೆ ಅವರ ಯೋಜನೆಯು ಖಂಡಿತವಾಗಲೂ ಸಫಲವಾಗುತ್ತದೆ ಎಂಬ ವಿಶ್ವಾಸವಿತ್ತು. ನನಗೂ ಹಾಗೆ ಅನ್ನಿಸ್ತಿತ್ತು. ಕೆಲವೇ ದಿನಗಳ ಮಾತಷ್ಟೇ, ಮದುವೆಯಾಗುತ್ತದೆ, ಆನಂತರ ವಿಚ್ಛೇದನವಾಗುತ್ತದೆ. ಆಮೇಲೆ ನಾನು ನನಗೆ ಇಷ್ಟ ಬಂದವರನ್ನು ಮದುವೆಯಾಗಬಹುದು ಎಂಬ ಯೋಚನೆಗಳೆಲ್ಲವೂ ನನ್ನ ಮನಸ್ಸಿನೊಳಗೆ ನಡೆಯುತ್ತಿತ್ತು. ಒಂದು ಕಡೆ ಅಂತರಾತ್ಮದ ಎಚ್ಚರಿಕೆ, ಇನ್ನೊಂದು ಕಡೆ ಅಮ್ಮನ ಪ್ರೀತಿ, ಮತ್ತೊಂದು ಕಡೆ ಅಪ್ಪನ ಆಜ್ಞೆ. ಇದೆಲ್ಲದರ ನಂತರ ನಾಲ್ಕನೆಯದಾಗಿ ನನ್ನ ಬಾಲ್ಯದ ಗೆಳತಿಯ ನೆನಪು ಹಾಗೂ ಐದನೆಯದಾಗಿ ಮಹಾಲಕ್ಷ್ಮಿಯ ನೋಡದ ಮುಖ. ನನ್ನ ಜೀವನದ ಈ ದಿನಗಳು ವಿಚಿತ್ರ ಗೊಂದಲಕ್ಕೆ ಒಳಗಾಗಿದ್ದವು. ನನಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಹಗಲಲ್ಲಿ ನೆಮ್ಮದಿ ಎಂಬುದು ಸಿಗುತ್ತಿರಲಿಲ್ಲ. ಚಮತ್ಕಾರದಿಂದಲಾದರೂ ನನ್ನ ಮದುವೆ ಮುಂದೆ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಿದ್ದೆ ಹಾಗೂ ಮಹಾಲಕ್ಷ್ಮಿಯ ಕಡೆಯಿಂದ ಈ ಮದುವೆ ನಿಂತು ಹೋಗಲಿ ಅಂತ ಬಯಸಿದೆ. ಆದರೆ ಅಂಥದ್ದೇನೂ ನಡೆಯಲಿಲ್ಲ. ಕೊನೆಗೆ ನನ್ನ ಮದುವೆಯ ದಿನವೂ ಬಂದಿತು. ಈಗ ಮಹಾಲಕ್ಷ್ಮಿ ನಮ್ಮ ಮನೆಯ ಸೊಸೆಯಾಗಿ ಬಿಟ್ಟಿದ್ದಳು. ನನ್ನ ಹೃದಯ ಒಂದು ವಿಚಿತ್ರವಾದ ಭಾವನೆಗಳಿಂದ ತುಂಬಿತ್ತು. ನಾನು ಮೆಲ್ಲನೆ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿ ಮಹಾಲಕ್ಷ್ಮಿಯ ಕಡೆ ನೋಡಿದೆ. ಮಹಾಲಕ್ಷ್ಮಿ ತಲೆಗೆ ತಲೆವಸ್ತ್ರವನ್ನು ಹಾಕಿ ಕುಳಿತುಕೊಂಡಿದ್ದಳು. ಅವಳನ್ನು ನೋಡಿದಾಗ ನನ್ನ ಮನಸ್ಸಿನೊಳಗೆ ಪುನಃ ದ್ವೇಷದ ಅಲೆಯು ಓಡಲಾರಂಭಿಸಿತು. ಅವಳ ಬಟ್ಟೆಯ ಬಣ್ಣವನ್ನು ನೋಡಿದರೆ ಯಾವುದೋ ಹಳೆಯ ಕಾಲದ ಗ್ರಾಮೀಣ ಮದುವೆಯು ನಡೆದಿರುವಂತೆ ಭಾಸವಾಯಿತು. ಅವಳ ಮದರಂಗಿಯ ಬಣ್ಣವು ಮಸುಕಾಗಿತ್ತು. ಯಾರೋ ಅವಳಿಗೆ ಬಲವಂತವಾಗಿ ಅದನ್ನು ಹಾಕಿದಂತೆ ಇತ್ತು. ಅವಳ ಕಾಲುಗಳ ಮೇಲೆ ಗಾಢ ಕೆಂಪು ಬಣ್ಣದ ಪಾಲಿಶನ್ನು ಹಾಕಲಾಗಿತ್ತು. ಅದು ಮದರಂಗಿಯ ಬಣ್ಣಕ್ಕಿಂತಲೂ ಹೆಚ್ಚು ಕಣ್ಣಿಗೆ ಕುಕ್ಕುವಂತೆ ಇತ್ತು. ಇದನ್ನೆಲ್ಲ ನೋಡುತ್ತಿದ್ದಂತೆಯೇ ನನ್ನ ಚಿಂತೆಯು ಹೆಚ್ಚಾಗತೊಡಗಿತು. ನನಗೆ ನನ್ನ ಅಮ್ಮನ ಮಾತುಗಳು ನೆನಪಿಗೆ ಬಂದವು. ಇವಳು ಯಾವುದೇ ರೀತಿಯಿಂದಲೂ ನನ್ನ ಕನಸುಗಳಿಗೆ ತಕ್ಕಂತೆ ಇಲ್ಲ ಎಂಬುದು ನನಗೆ ಅರಿವಾಗಿತ್ತು. ಹಾಗೆ ಅವಳು ಎಷ್ಟೇ ಮುಗ್ಧಳಾಗಿದ್ರೂ ಅಥವಾ ಬುದ್ಧಿವಂತಳೇ ಆಗಿದ್ರೂ ನನಗದು ಮುಖ್ಯವಾದ ವಿಚಾರ ಆಗಿರಲಿಲ್ಲ. ನನ್ನ ತಲೆಯಲ್ಲಿ ಕೇವಲ ಒಂದೇ ಒಂದು ಮಾತು ಸುತ್ತುತ್ತಿದ್ದವು. ಅದು ವಿಚ್ಛೇದನ ನೀಡಬೇಕು ಎಂಬುದಾಗಿತ್ತು. ಸ್ವಲ್ಪ ದಿನ ಕಳೆಯಲಿ, ಮತ್ತೆ ಅವಕಾಶವನ್ನು ನೋಡಿ ವಿಚ್ಛೇದನ ಕೊಡು. ಈ ಮಾತು ಹೆಚ್ಚಾಗಿ ಎಲ್ಲಿಯೂ ಹೊರಗೆ ಬಾರದಿರಲಿ ಎಂದು ಅಮ್ಮ ಹೇಳ್ತಿದ್ರು. ಆದರೆ ನನ್ನೊಳಗಿರುವಂತಹ ಬಿರುಗಾಳಿಯು ನನ್ನನ್ನು ತಾಳ್ಮೆಯಿಂದಿರಲು ಬಿಡುತ್ತಿರಲಿಲ್ಲ. ಮತ್ತೆ ನಾನು ಪುನಃ ಯೋಚಿಸಿದೆ. ನಾವು ಒಟ್ಟಿಗೆ ಇರುವುದು ಅಸಂಭವ ಅಂತ ಗೊತ್ತಿದ್ರೂ ಕಾಯುವುದರಲ್ಲಿ ಏನರ್ಥವಿದೆ? ಅಲ್ಲದೆ ಇನ್ನು ನನ್ನಿಂದ ಅವಳ ಮುಖವನ್ನು ಒಂದು ಕ್ಷಣ ಕೂಡ ಸಹಿಸೋದು ಸಾಧ್ಯವಾಗದ ಮಾತು. ಸುಳ್ಳಿನ ಸಂಬಂಧವನ್ನು ನಾನು ಯಾಕೆ ನಿಭಾಯಿಸಬೇಕು? ನಾನು ಅವಳೊಂದಿಗೆ ಮಾತನಾಡದೆ ಅವಳ ತಲೆವಸ್ತ್ರವನ್ನು ತೆಗೆಯದೆ ನಿನಗೆ ನಾನು ವಿಚ್ಛೇದನವನ್ನು ಕೊಡುತ್ತೇನೆ ಅಂತ ಹೇಳಿಬಿಟ್ಟೆ. ಅವಳು ಒಂದು ಕ್ಷಣ ಕಲ್ಲಾಗಿ ಕುಳಿತು ಬಿಟ್ಟಿದ್ದಳು. ನಂತರ ಒಮ್ಮೆಲೆ ಅವಳ ನಿಯಂತ್ರಿಸಲ್ಪಟ್ಟ ಅಳುವು ಹೊರಗೆ ಬಂದಿತ್ತು. ಅವಳು ಕಟುವಾಗಿ ಅಳಲು ಪ್ರಾರಂಭಿಸಿದಳು. ಅವಳ ಉಮ್ಮಳಿಸುವಿಕೆಯಲ್ಲಿ ಅಸಹಾಯಕತೆ ಇತ್ತು, ಪ್ರಶ್ನೆ ಹಾಗೂ ಶೋಕವಿತ್ತು. ಆದರೆ ನನ್ನೊಳಗೆ ಯಾವ ಒಂದು ಮೃದುತ್ವ ಇರಲಿಲ್ಲ. ನಾನು ಮೌನವಾಗಿ ಬಾಗಿಲು ತೆರೆದು ಆ ಕೋಣೆಯಿಂದ ಹೊರಗೆ ಬಂದು ಏನೂ ಆಗದವರಂತೆ ಇದ್ದು ಬಿಟ್ಟೆ. ಆಗ ನನ್ನ ಮನಸ್ಥಿತಿ ಹೇಗಿತ್ತೆಂದರೆ, ಏನೋ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ ಅದರಿಂದ ಮುಕ್ತನಾದವನಂತೆ ಹಾಗೂ
ನನ್ನ ಭುಜಗಳಿಂದ ಏನೋ ಭಾರ ಕೆಳಗಿಳಿದಂತೆ ಆಗಿತ್ತು. ನನ್ನ ಹೆಜ್ಜೆಗಳು ಹೊರಗಿನ ಕಡೆಗೆ ಇದ್ದವು. ನನ್ನ ಆಲೋಚನೆಗಳು ಈಗ ಮುಕ್ತವಾಗಿದ್ದವು. ನನ್ನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಹಾಗೆ ನನ್ನ ಹೃದಯದಲ್ಲಿ ಯಾವ ರೀತಿಯ ದುಃಖವೂ ಇರಲಿಲ್ಲ. ನಾನು ನನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿದೆ. ಸ್ವಲ್ಪ ಸಮಯ ಮೌನವಾಗಿ ಕುಳಿತೆ. ಆಮೇಲೆ ಫೋನ್ ತೆಗೆದುಕೊಂಡು ನನ್ನ ಸ್ನೇಹಿತನಿಗೆ ಕರೆ ಮಾಡಿ, ಇನ್ನು ಯಾವುದೇ ಅಡಚಣೆ ಉಳಿದಿಲ್ಲ, ಇನ್ನು ನಾನು ಇಲ್ಲಿಂದ ಹೊರಗೆ ಹೋಗಬೇಕು, ಬೇಗ ಟಿಕೆಟ್ ಬುಕ್ ಮಾಡಿಬಿಡು, ಮುಂದಿನ ವಿಮಾನದಲ್ಲಿ ಹೊರಡಬೇಕು ಎಂದೆ. ಈ ಸುದ್ದಿ ನನ್ನ ತಂದೆಗೆ ತಿಳಿದಾಗ ಅವರು ಮನೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದರು. ಪ್ರತಿಯೊಂದು ಕೋಣೆಯಲ್ಲೂ ಕಿರುಚಾಟ ಕೇಳಿ ಬರುತ್ತಿದ್ದವು. ನನ್ನ ತಂಗಿಯರು ಭಯಭೀತರಾಗಿದ್ದರು. ನನ್ನ ಅಮ್ಮನಿಗೆ ಆಶ್ಚರ್ಯವಾಗಿತ್ತು, ಆದರೆ ಮೌನವಾಗಿದ್ದಳು. ಯಾಕಂದರೆ ಈ ಎಲ್ಲ ಯೋಜನೆಗಳನ್ನು ಹಾಕಿದವರು ಅವರೇ ಆಗಿದ್ದರು. ಅವರಿಗೆ ನನ್ನ ನಿರ್ಧಾರದ ಮೇಲೆ ಪಶ್ಚಾತ್ತಾಪ ಇರಲಿಲ್ಲ. ಬದಲಾಗಿ ಅವರ ನೋಟದಲ್ಲಿ ಸಂತೋಷ ಕುಣಿದಾಡುತ್ತಿದ್ದವು. ಹುಡುಗನಿಗೆ ಒಪ್ಪಿಗೆ ಆಗದಿದ್ರೆ ನಾವು ತಾನೇ ಏನು ಮಾಡ್ಬೋದು ಅಂತ ಅಮ್ಮ ಎಲ್ಲರಲ್ಲೂ ಹೇಳುತ್ತಿದ್ದರು. ಅಪ್ಪ ನನ್ನನ್ನು ಅವರ ಕೋಣೆಗೆ ಕರೆಯಿಸಿದರು. ಅವರು ಮೊದಲ ಸಲ ನನ್ನನ್ನು ಕೋಪದಿಂದ ನೋಡುತ್ತಾ, ಇದೇ ನಿನ್ನ ನಾಟಕ ಅಂತ ಕೇಳಿದರು. ನಾನು ಅವರ ಕಣ್ಣನ್ನು ನೋಡಿದೆ, ಬೇರೇನೂ ಹೇಳಲಿಲ್ಲ. ಆಗ ಅವರು ತನ್ನ ಮಾತುಗಳನ್ನು ಮುಂದುವರೆಸುತ್ತಾ ಪುನಃ ನನ್ನಲ್ಲಿ ಮಹಾಲಕ್ಷ್ಮಿಯಲ್ಲಿ ಅಂಥದ್ದೇನು ಕೊರತೆ ಇದೆ ಅಂತ ಕೇಳಿದರು. ನಾನು ತಲೆ ತಗ್ಗಿಸದೆ ಅವಳು ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡ್ಳು ಹಾಗೂ ನನ್ನಲ್ಲಿ ಎಂತಹ ಮಾತನ್ನು ಕೇಳಿದಳೆಂದರೆ ಅದನ್ನು ನನ್ನಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಎಂದೆ. ಆಗ ನನ್ನ ತಂದೆಯವರು ಮೊದಲ ರಾತ್ರಿಯಂದು ಯಾರಾದರೂ ಈ ರೀತಿ ನಡೆದುಕೊಳ್ಳುತ್ತಾರಾ ಅಂತ ಕೇಳಿದರು. ನಾನು ತುಂಬ ಅಸಹಾಯಕನಾಗಿದ್ದೆ. ನನ್ನನ್ನು ನಾನು ನಿಯಂತ್ರಣಗೊಳಿಸಲು ಅಸಾಧ್ಯವಾಗಿತ್ತು. ನಾನು ಈ ಮದುವೆಗೆ ತಯಾರಾಗಿರಲಿಲ್ಲ, ಆದರೆ ನನ್ನನ್ನು ಬಲವಂತಪಡಿಸಲಾಗಿತ್ತು ಎಂದೆ. ಈ ರೀತಿ ಎಲ್ಲರಿಗೂ ಈ ಒಂದು ಕಟ್ಟುಕಥೆಯನ್ನು ಹೇಳಲಾಯಿತು. ಮಹಾಲಕ್ಷ್ಮಿ ನನ್ನ ಜೊತೆ ದುರ್ವ್ಯವಹಾರ ನಡೆಸಿದಳು ಎಂದು ಎಲ್ಲರನ್ನೂ ನಂಬಿಸಲಾಗಿತ್ತು. ಕೆಲವರು ಅದನ್ನು ನಂಬಿದ್ದರು, ಇನ್ನು ಕೆಲವರು ನಂಬಲಿಲ್ಲ. ಈ ಮಾತು ಎಲ್ಲ ಕಡೆ ಹರಿದಾಡಿತು. ಮಹಾಲಕ್ಷ್ಮಿ ತನ್ನ ಹಳ್ಳಿಗೆ ಹಿಂತಿರುಗಿದ್ದಳು. ಅವಳು ಒಬ್ಬಳು ಶಾಂತ ಸ್ವಭಾವದ ಹುಡುಗಿಯಾಗಿದ್ದಳು. ಅವಳು ಏನನ್ನೂ ಹೇಳಲಿಲ್ಲ, ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿದ್ದಳು. ಅವಳ ಜೊತೆ ಏನಾಯಿತು ಎಂಬುದನ್ನು ಯಾರೂ ಕೇಳಲಿಲ್ಲ, ಯಾರೂ ಅದರ ಬಗ್ಗೆ ಯೋಚಿಸಲೂ ಇಲ್ಲ. 2 ದಿನ ಕಳೆದ ನಂತರ ನಾನು ನನ್ನ ಸಾಮಾನುಗಳನ್ನು ಕಟ್ಟಿದೆ. ಅಮ್ಮ ನನ್ನನ್ನು ಅಪ್ಪಿಕೊಂಡು, ನೀನು ಇನ್ನು ನೆಮ್ಮದಿಯಿಂದ ಕೆಲಸ ಮಾಡು, 2 ವರ್ಷಗಳ ನಂತರ ಹಿಂತಿರುಗಿ ಬಂದಮೇಲೆ ನಿನ್ನ ಮದುವೆಯನ್ನು ನಿನ್ನ ಗೆಳತಿಯೊಂದಿಗೆ ಮಾಡಿಸುತ್ತೇನೆ. ಯಾಕಂದರೆ ಅವರು ಕೂಡ ಹುಡುಗನನ್ನು ಅವರ ಮಗಳಿಗೆ ಹುಡುಕುತ್ತಿದ್ದಾರೆ. ಅಲ್ಲದೆ ಅವರು ವಿದೇಶದಲ್ಲಿ ಕೆಲಸ ಮಾಡುವ ಹುಡುಗನೇ ಬೇಕು ಅಂತ ಹೇಳುತ್ತಿದ್ದಾರೆ ಎಂದರು. ಆ ಕ್ಷಣ ನಾನು ಅಮ್ಮನನ್ನು ನೋಡಿ ಲಘುವಾದ ಮುಗುಳ್ನಗೆಯನ್ನು ಬೀರಿ, ಇನ್ನು ನಾನು ಯಾರನ್ನೂ ಮದುವೆ ಆಗೋದಿಲ್ಲ, ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ, ನನಗೆ ಕೇವಲ ನನ್ನ ಮೇಲೆ ಪ್ರೀತಿ ಇದೆ, ನಾನು ಸ್ವತಂತ್ರವಾಗಿರಬೇಕು. ಆ ಹುಡುಗಿ ನನಗೆ ಸುಂದರವಾಗಿ ಕಂಡಳು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಅದು ಕೇವಲ ಒಂದು ಮುಖ ಅಷ್ಟೇ. ಅದೊಂದು ಚಿತ್ರದ ತರಹ ನನಗೆ ಒಂದು ಕ್ಷಣಕ್ಕೆ ಇಷ್ಟವಾಗಿದ್ದಳು. ಇನ್ನು ನಾನು ಮದುವೆ ಆಗೋದಾದರೆ ನನ್ನ ಇಚ್ಛೆಯಂತೆ ನನ್ನ ಮನಸ್ಸಿಗೆ ಹಿಡಿಸಿದವರನ್ನು ಮದುವೆಯಾಗುತ್ತೇನೆ. ಇನ್ನು ಯಾರೂ ಕೂಡ ನನ್ನನ್ನು ಬಲವಂತಪಡಿಸುವಂತಿಲ್ಲ ಹಾಗೂ ನನಗೆ ಯಾರ ಸಲಹೆನೂ ಬೇಕಾಗಿಲ್ಲ. ಅದೇ ರೀತಿ ಈ ವಿಷಯದಲ್ಲಿ ನಾನು ಯಾರೊಂದಿಗೂ ರಾಜಿ ಮಾಡಿಕೊಳ್ಳೋದಿಲ್ಲ ಎಂದೆ. ನಾನು ಈ ರೀತಿ ಮಾತನಾಡಿದ್ದರಿಂದಾಗಿ ನನ್ನ ಅಮ್ಮನ ಕನಸು ಕೂಡ ನುಚ್ಚುನೂರಾಗಿತ್ತು. ಅಪ್ಪನ ಹಠವು ಕೊನೆಗೊಂಡಿತ್ತು. ನಾನು ಎಲ್ಲವನ್ನು ಬಿಟ್ಟು ವಿದೇಶಕ್ಕೆ ಹೋದೆ. ಹೋಗುವುದಕ್ಕಿಂತ ಮೊದಲು ನಾನು ನನ್ನ ಪತ್ನಿಗೆ ವಿಚ್ಛೇದನದ ಕಾಗದ ಪತ್ರಗಳನ್ನು ಕಳುಹಿಸಿ ಅವಳಿಗೆ ವಿಚ್ಛೇದನ ನೀಡಿದ್ದೆ. ಇನ್ನು ನನ್ನ ಜೀವನ ನನ್ನ ಕೈಯಲ್ಲಿ, ನನ್ನ ನಿರ್ಧಾರಗಳು, ನನ್ನ ಆಸೆಗಳು, ಇದರ ಮೇಲೆ ಇನ್ನು ಯಾರ ನಿಯಂತ್ರಣವೂ ಇರುವುದಿಲ್ಲ ಅಂದುಕೊಂಡೆ. ನನಗೆ ಸಂಬಂಧಗಳೆಂಬ ಬಂಧನಗಳು ಬೇಕಾಗಿರಲಿಲ್ಲ. ನನಗೆ ಸಮಾಜದ ಪರಂಪರೆಗಳನ್ನು, ಸಂಪ್ರದಾಯಗಳನ್ನು ಅನುಸರಿಸುವುದು ಇಷ್ಟವಿರಲಿಲ್ಲ. ನನ್ನ ಗುರಿ ಮುಂದೆ ಸಾಗಬೇಕು, ಯಶಸ್ಸನ್ನು ಪಡೆಯಬೇಕು ಎಂಬುದಾಗಿತ್ತು. ನನ್ನ ಹಾಗೂ ಮಹಾಲಕ್ಷ್ಮಿಯ ಸಂಬಂಧವೇನಿತ್ತೋ ಅದು ಈಗ ಮುಗಿದ ಕಥೆಯಾಗಿತ್ತು. ಇಷ್ಟವಿಲ್ಲದ ಒಂದು ಹೆಸರನ್ನು ನನ್ನ ಮನಸ್ಸಿನಿಂದ ಅಳಿಸಿ ಹಾಕಲಾಗಿತ್ತು. ನನಗೆ ಈಗ ಆ ಮಹಾಲಕ್ಷ್ಮಿಯ ಮೇಲೆ ಯಾವುದೇ ರೀತಿಯ ಸಹಾನುಭೂತಿಯಾಗಲಿ, ಅದೇ ರೀತಿ ನನ್ನ ಗೆಳತಿಯ ಮೇಲೆ ನಂಬಿಕೆಯಾಗಲಿ ಇರಲಿಲ್ಲ. ಹಾಗೂ ನನ್ನ ತಂದೆಯ ನಿರ್ಧಾರಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಾಗಲಿ ಇರಲಿಲ್ಲ. ನಾನು ನನ್ನ ಕನಸುಗಳ ಬಗ್ಗೆ ಮಾತ್ರ ಚಿಂತಿತನಾಗಿದ್ದೆ. ನನಗೆ ನನ್ನ ದಾರಿಯ ಬಗ್ಗೆ ಮಾತ್ರ ಕಾಳಜಿ ಇತ್ತು. ಇಲ್ಲಿ ಈ ವಿದೇಶದಲ್ಲಿ ನಾನು ನನ್ನ ಹೊಸ ಜೀವನ ಆರಂಭಿಸುವ ಕನಸುಗಳನ್ನು ಹೊತ್ತು ನನ್ನದೆಲ್ಲವನ್ನು ಬಿಟ್ಟು ಬಂದಿದ್ದೆ. ನನ್ನ ದೇಶ, ನನ್ನ ತಂದೆ ತಾಯಿ, ನನ್ನ ಕಳೆದು ಹೋದ ಜೀವನ, ಎಲ್ಲದಕ್ಕೂ ಒಂದು ದೊಡ್ಡ ವಿದಾಯ ಹೇಳಿ ಬಂದೆ. ಹೃದಯದಲ್ಲಿ ಒಂದೇ ಒಂದು ಉದ್ದೇಶವಿತ್ತು. ನಾನು ಯಶಸ್ವಿಯಾಗುವ ಮೂಲಕ ನನ್ನನ್ನು ನಾನು ಸಾಬೀತುಪಡಿಸಬೇಕೆಂದುಕೊಂಡೆ. ಆದರೂ ಮನಸ್ಸಿನೊಳಗೆ ಒಂಟಿತನವಿತ್ತು. ಮನಸ್ಸೆಲ್ಲ ಖಾಲಿಯಾಗಿತ್ತು. ಆದರೆ ಅದು ಸಮಯದ ಜೊತೆಗೆ ಆಳವಾಗುತ್ತಾ ಹೋಗ್ತಿತ್ತು. ನಂತರ ಒಂದು ದಿನ ನಾನು ಒಬ್ಬಳು ಹುಡುಗಿಯನ್ನು ನೋಡಿದೆ. ಅವಳು ನನ್ನ ಧರ್ಮದವಳಾಗಿರಲಿಲ್ಲ. ಅವಳಿಗೆ ನನ್ನ ಭಾಷೆ ಮಾತನಾಡಲು ಗೊತ್ತಿರಲಿಲ್ಲ. ಅಲ್ಲದೆ ಅವಳು ನನ್ನ ದೇಶದವಳು ಆಗಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಏನೋ ಒಂಥರ ಆಕರ್ಷಣೆ ಇತ್ತು. ಅವಳ ಶೈಲಿಯಲ್ಲಿ ಒಂದು ಮಾಧುರ್ಯವಿತ್ತು. ಅವಳ ಜೊತೆ ಸಮಯ ಕಳೆಯುವುದೆಂದರೆ ಮನಸ್ಸಿಗೆ ಇಷ್ಟವಾಗತೊಡಗಿತು.
ತೊಡಗಿತು. ಅವಳ ಜೊತೆ ಮಾತನಾಡೋದು, ಹೊರಗಡೆ ಹೋಗೋದು, ಸುತ್ತಾಡೋದು ಇದೆಲ್ಲವೂ ನನಗೆ ಒಂದು ಹೊಸ ರೀತಿಯ ಅನುಭವವನ್ನು ಕೊಡುತ್ತಿತ್ತು. ಹೃದಯವು ಅವಳನ್ನು ನನ್ನ ಜೀವನದ ಭಾಗವಾಗಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸಿತು. ಹಾಗೆ ಮನಸ್ಸು ಒಮ್ಮೆ ನಿನ್ನ ಅದೃಷ್ಟವನ್ನು ಪುನಃ ಒಮ್ಮೆ ಬಳಸಿಕೊ ಅಂತ ಹೇಳಿತು. ಹಾಗಾಗಿ ನಾನವಳೊಂದಿಗೆ ಕೋರ್ಟ್ ಮ್ಯಾರೇಜ್ ಅನ್ನು ಮಾಡಿಕೊಂಡೆ. ಕಾಗದದಂತಹ ಔಪಚಾರಿಕತೆಗಳೆಲ್ಲ ಮುಗಿದ ನಂತರ ನಾವಿಬ್ಬರು ಒಟ್ಟಿಗೆ ಇರಲು ಪ್ರಾರಂಭಿಸಿದೆವು. ಆರಂಭದಲ್ಲಿ ಎಲ್ಲವೂ ಹೊಸದಾಗಿತ್ತು. ಅವಳ ಶೈಲಿ, ಅವಳ ನಗು, ಅವಳ ಮಾತು ಎಲ್ಲವೂ ಹೃದಯಕ್ಕೆ ಆಹ್ಲಾದಕರವಾಗಿತ್ತು. ಆದರೆ ಸಮಯವು ಕಳೆದಂತೆ ಎಲ್ಲ ವಾಸ್ತವವು ಮುಂದೆ ಬರಲು ಪ್ರಾರಂಭವಾಗಿತ್ತು. ಅವಳು ಹೇಗಿರಬೇಕೆಂದು ನಾನು ಬಯಸಿದ್ದೇನೋ ಅವಳು ಆ ರೀತಿ ಇರಲಿಲ್ಲ. ಅವಳ ಜೀವನದ ದೃಷ್ಟಿಕೋನ ನಾನು ಯೋಚಿಸಿದ್ದಕ್ಕಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ನಾನು ಸಾಂಪ್ರದಾಯಿಕ ಗಂಡನಾಗಿದ್ದೆ. ನಾನು ಮನೆಗೆ ಬಂದಾಗ ಅಡುಗೆ ತಯಾರಿರಬೇಕು, ನನ್ನ ಬಟ್ಟೆ ಬರೆಗಳು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು, ಮನೆ ಸ್ವಚ್ಛವಾಗಿರಬೇಕು, ಹಾಗೂ ನನ್ನ ಪತ್ನಿಯ ಮುಖ ಯಾವಾಗಲೂ ಹೂವಿನಂತೆ ಅರಳಿರಬೇಕು ಅಂತೆಲ್ಲ ಅಂದುಕೊಂಡಿದ್ದೆ. ಆದರೆ ಇಲ್ಲಿ ಎಲ್ಲವೂ ತಲೆ ಕೆಳಗಾಗಿತ್ತು. ನಾನು ಕೆಲಸ ಮಾಡಿ ಆಯಾಸಗೊಂಡು ಸೋತು ಸುಣ್ಣವಾಗಿ ಮನೆಗೆ ಬರುತ್ತಿದ್ದೆ. ಆಗ ಅವಳು ನನ್ನಲ್ಲಿ ಬಾ, ಅಡುಗೆಯನ್ನು ಒಟ್ಟಿಗೆ ಸೇರಿ ಮಾಡೋಣ ಎನ್ನುತ್ತಿದ್ದಳು. ಕೆಲವೊಮ್ಮೆ ಇವತ್ತು ನೀನೇ ಅಡುಗೆ ಮಾಡು, ನನಗೆ ಆಯಾಸವಾಗಿದೆ ಎನ್ನುತ್ತಿದ್ದಳು. ಇದೆಲ್ಲವೂ ನನಗೆ ಹೊಸದಾಗಿತ್ತು ಹಾಗೂ ವಿಚಿತ್ರವಾಗಿತ್ತು. ಅವಳ ಈ ವರ್ತನೆ ನನಗೆ ಇಷ್ಟವಾಗಿರಲಿಲ್ಲ. ನಾನು ವಿದೇಶದ ದಾರಿಯನ್ನು ಹಿಡಿಯುವಾಗ ನನಗೆ ಸ್ವತಂತ್ರ ಸಿಗ್ಬೋದು, ನೆಮ್ಮದಿ ಸಿಗ್ಬೋದು ಅಂತ ಅಂದುಕೊಂಡಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು, ನಾನೊಂದು ಎಂತಹ ಸಂಬಂಧದೊಳಗೆ ಬಂಧಿತನಾಗಿದ್ದೇನೆ ಎಂದರೆ ಇಲ್ಲಿ ಪ್ರೀತಿ ಕಡಿಮೆ, ಹೊಂದಾಣಿಕೆ ಹೆಚ್ಚು ಮಾಡಿಕೊಳ್ಳಬೇಕಾಗುತ್ತದೆ ಎಂಬುದು ಆ ಕ್ಷಣವೇ ಗೊತ್ತಾಗಿತ್ತು. ಅವಳು ಪ್ರತಿಯೊಂದು ಮಾತಿನಲ್ಲೂ ಕೆಲಸದಲ್ಲೂ ತನ್ನನ್ನು ತಾನು ಪುರುಷನಂತೆ ಪರಿಗಣಿಸಲು ಪ್ರಯತ್ನ ಪಡುತ್ತಿದ್ದಳು. ಅವಳು ಎಲ್ಲ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳುವವಳಾಗಿದ್ದಳು. ತನ್ನ ಮನಸ್ಸಿಗೆ ಇಷ್ಟ ಬಂದಂತೆ ಇರುತ್ತಿದ್ದಳು. ಅವಳು ಯಾರ ಮಾತನ್ನು ಕೇಳುವವಳಾಗಿರಲಿಲ್ಲ. ಅವಳು ನನ್ನ ಮಾತನ್ನು ಕೇಳಬೇಕು ಅಂತ ನಾನಂದುಕೊಳ್ಳುತ್ತಿರುವಾಗ ಅವಳು ಅವಳ ಮಾತನ್ನೇ ಕೇಳಬೇಕು ಅಂತ ಬಯಸುತ್ತಿದ್ದಳು. ಅವಳೊಬ್ಬಳು ಸ್ವತಂತ್ರ ಯೋಚನೆಯುಳ್ಳ ಮಹಿಳೆಯಾಗಿದ್ದಳು. ನಾನು ಪರಂಪರೆಯನ್ನು ಇಷ್ಟಪಡುತ್ತಿದ್ದ ಪುರುಷನಾಗಿದ್ದೆ. ನಾನವಳನ್ನು ಮದುವೆಯಾಗಿ ನೆಮ್ಮದಿಯ ಜೀವನವನ್ನು ಪಡೆಯಬೇಕು ಅಂತ ಬಯಸಿದ್ದೆ. ಆದರೆ ಈಗ ಈ ಮನೆ ಒಂದು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ನಾನು ನನ್ನ ಪತ್ನಿಯಿಂದ ಪತ್ನಿಯಂತಹ ವ್ಯವಹಾರ ಬಯಸಿದೆ. ಆದರೆ ಅವಳು ಪತ್ನಿ ಎಂದುಕೊಳ್ಳುವ ಸಂತೋಷವನ್ನು ಅನುಭವಿಸಲು ತಯಾರಿರಲಿಲ್ಲ. ಅವಳು ಯಾವಾಗಲೂ ನಾವಿಬ್ರು ಸಮಾನರು, ಇಬ್ರು ಕೆಲಸ ಮಾಡಬೇಕು, ಇಬ್ರು ಜವಾಬ್ದಾರಿಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳುತ್ತಿದ್ದಳು. ಆದರೆ ನಾನು ಆ ರೀತಿ ಯೋಚಿಸುವವನಾಗಿರಲಿಲ್ಲ. ಅಲ್ಲದೆ ನನ್ನ ಮನೆಯಲ್ಲಿ ಇಂತಹ ಒಂದು ವಾತಾವರಣ ಇರಲೂ ಇಲ್ಲ. ನನ್ನ ಮನೆಯ ವಾತಾವರಣವು ನನಗೆ ಇದನ್ನೇ ಕಲಿಸಿದ್ದು. ನಾನು ತುಂಬ ಸುಸ್ತಾದೆ, ಗೊಂದಲಕ್ಕೀಡಾಗಿದ್ದೆ. ಆನಂತರ ನಾನು ಸ್ವಲ್ಪವೇ ಬದಲಾಗತೊಡಗಿದೆ. ಅವಳು ನನಗೆ ಈಗೀಗ ತುಂಬ ಭಾರವಾಗತೊಡಗಿದಳು. ಅವಳ ಪ್ರತಿಯೊಂದು ಮಾತುಗಳು ನನಗೆ ಮುಳ್ಳಿನಂತೆ ಚುಚ್ಚಲು ಪ್ರಾರಂಭವಾಗಿದ್ದವು. ನಾನು ಅವಳನ್ನು ದ್ವೇಷಿಸಲು ಪ್ರಾರಂಭಿಸಿದೆ. ಅವಳು ನನ್ನ ಎಲ್ಲ ಮಾತುಗಳನ್ನು ಧಿಕ್ಕರಿಸುತ್ತಿದ್ದಳು. ಈ ರೀತಿ ನನ್ನ ಕನಸುಗಳು ಒಂದೊಂದಾಗಿಯೇ ನುಚ್ಚು ನೂರಾದವು. ನನ್ನ ಆಸೆಗಳು ಉಸಿರು ಕಟ್ಟಿದವು. ನನ್ನ ಅಸ್ತಿತ್ವವೇನಿತ್ತೋ ಅದು ಒಂದು ಶೆಲ್ನಲ್ಲಿ ಲಾಕ್ ಆದವು. ನಾನು ನನ್ನ ತಂದೆ ತಾಯಿಯೊಂದಿಗೆ ಮಾತನಾಡಲು ಆಗುತ್ತಿರಲಿಲ್ಲ. ಅವರು ಮೊದಲೇ ನನ್ನ ಮೇಲೆ ಕೋಪಗೊಂಡಿದ್ದರು. ಮಹಾಲಕ್ಷ್ಮಿಯ ಜೊತೆ ನಾನು ನಡೆದುಕೊಂಡ ವರ್ತನೆಗಳು ಅಮ್ಮನಿಗೆ ನೆನಪಿದ್ದವು. ನನ್ನ ತಂದೆಗೂ ನನ್ನ ಆಯ್ಕೆ ಮೇಲೆ ಯಾತನೆ ಉಂಟಾಗಿತ್ತು. ನಾನು ಕೆಲವೊಮ್ಮೆ ಮನೆಗೆ ಫೋನ್ ಮಾಡ್ತಿದ್ದೆ, ಆದರೆ ಹೆಚ್ಚು ಹೊತ್ತು ಮಾತನಾಡುತ್ತಿರಲಿಲ್ಲ. ಅಮ್ಮ ಮೌನವಾಗಿರುತ್ತಿದ್ದಳು. ಅಪ್ಪ ಮೆದುವಾದ ಸ್ವರದಲ್ಲಿ ಮಾತನಾಡುತ್ತಿದ್ದರು. ಅವರು ನನ್ನಲ್ಲಿ ಹಣ ಕೇಳುತ್ತಿರಲಿಲ್ಲ, ಆದರೆ ನಾನು ಕಳುಹಿಸುತ್ತಲೇ ಇದ್ದೆ. ಅದನ್ನು ಅವರು ನನ್ನ ಅಕೌಂಟ್ನಿಂದ ಯಾವತ್ತೂ ತೆಗೆದಿರಲಿಲ್ಲ. ನನ್ನ ಅಸ್ತಿತ್ವವೇ ಇಲ್ಲ ಎಂಬಂತೆ ಅವರು ನಡೆದುಕೊಳ್ಳುತ್ತಿದ್ದರು. ಮನಸ್ಸಿನ ನೋವು ಹೆಚ್ಚುತ್ತಲೇ ಇತ್ತು. ಅಪರಾಧ ಭಾವನೆ ನನ್ನ ಹೃದಯವನ್ನೇ ಕಡಿಯಲು ಪ್ರಾರಂಭಿಸಿದ್ದವು. ಇಲ್ಲಿ ನನಗೆ ಯಾವ ಸುಖವೂ ಸಿಗಲಿಲ್ಲ. ಅಲ್ಲಿಯವನಾಗಿ ನಾನು ಉಳಿದಿರಲಿಲ್ಲ. ನನ್ನ ಸುಖಕ್ಕಾಗಿ ಅಪ್ಪ ಅಮ್ಮನನ್ನೇ ಬೇಸರಗೊಳಿಸಿದೆ. ಆದರೆ ನಾನು ಬಯಸಿದ ಸುಖ ನನಗೆ ಸಿಗಲೇ ಇಲ್ಲ. ಈಗ ನನ್ನೊಂದಿಗೆ ನಾನೇ ದ್ರೋಹ ಮಾಡಿದಂತೆ ತೋರುತ್ತಿದ್ದವು. ಕನ್ನಡಿಯ ಎದುರು ನಿಂತು ನೋಡಿದರೆ ಒಂದು ಬೇರೆಯೇ ಅನಾಮಿಕ ಮುಖ ಕಾಣುತ್ತಿತ್ತು. ಕನಸು ಕಾಣುತ್ತಿದ್ದ ಆ ಮುಖ ಈಗ ಹತಾಶೆಯಲ್ಲಿ ಮುಳುಗಿದ್ದವು. ಯಾವಾಗಲೂ ನಗುತ್ತಿದ್ದ ಆ ಮುಖ ಈಗ ಮೌನಗೊಂಡ ಚಿತ್ರಣವಾಗಿ ಕಾಣುತ್ತಿದ್ದವು. ನಾನು ನನ್ನ ಪತ್ನಿಯಲ್ಲಿ ಮಾತನಾಡಿದೆ. ನಾವಿಬ್ಬರು ಒಟ್ಟಿಗೆ ಇನ್ನು ಮುಂದಕ್ಕೆ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದೆ. ಅವಳು ಕೂಡ ಸ್ವಲ್ಪ ದಿನಗಳಿಂದ ಇದರ ಬಗ್ಗೆ ಯೋಚಿಸುತ್ತಿದ್ದಳು. ಅವಳು ಸಹ ನನ್ನೊಂದಿಗೆ ಸಂತೋಷವಾಗಿರಲಿಲ್ಲ. ಆದರೆ ಬೇರೆಯಾಗುವುದೆಂದರೆ ಅಷ್ಟು ಸುಲಭದ ಮಾತು ಸಹ ಆಗಿರಲಿಲ್ಲ. ಯಾಕಂದರೆ ಕಾನೂನುಬದ್ಧರಾಗಿ ನಾವು ಗಂಡ ಹೆಂಡತಿಯಾಗಿದ್ದೆವು, ಆದರೆ ಭಾವನಾತ್ಮಕವಾಗಿ ನಾವು ದೂರವಾಗಿದ್ದೆವು. ಈ ಸಂಬಂಧದಿಂದ ಹೊರಗುಳಿಯಬೇಕಾದರೆ ತುಂಬ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಾಗಿರೋದ್ರಿಂದ ನಾನು ಅದರ ಹಿಂದೆ ತುಂಬ ಅಲೆದಾಡಿದೆ. ನಾನು ಅವಳಿಗೆ ವಿಚ್ಛೇದನ ಕೊಡೋದಾದರೆ ಅವಳಿಗೆ ಹಣವನ್ನು ಕೊಡಬೇಕಾಗಿತ್ತು ಹಾಗೂ ಕೆಲವು ವಸ್ತುಗಳನ್ನು ಬಿಟ್ಟು ಬಿಡಬೇಕಾಗಿತ್ತು. ಆದರೆ ನನ್ನ ಹತ್ತಿರ ಹಣದ ಕೊರತೆ ಏನೂ ಇರಲಿಲ್ಲ.
ಹೇಗಾದರೂ ನಾನು ನನ್ನ ಜೀವವನ್ನು ಉಳಿಸಿಕೊಳ್ಳಲೇಬೇಕು ಅಂತ ಎಲ್ಲವನ್ನೂ ನೀಡಿದೆ. ಅವಳು ನನ್ನ ಜೀವನದಲ್ಲಿ ಒಂದು ದುಸ್ವಪ್ನವಾಗಿ ಬಂದಿದ್ದಳು ಹಾಗೂ ಮೌನವಾಗಿ ಹೊರಟು ಹೋದಳು. ಅವಳು ಹೋದ ನಂತರ ನಾನು ಆಳವಾದ ಉಸಿರನ್ನು ತೆಗೆದುಕೊಂಡೆ. ನನ್ನ ಹೃದಯದಿಂದ ಯಾವುದೋ ಒಂದು ಭಾರ ಇಳಿದಂತೆ ಆಗಿತ್ತು. ಆದರೆ ಹೃದಯ ಪುನಃ ಅದೇ ಪ್ರಶ್ನೆ ಕೇಳಿತು, ಇನ್ನೆಲ್ಲಿಗೆ ಹೋಗಲಿ? ಈ ದೇಶದಲ್ಲಿ ಒಬ್ಬಂಟಿಯಾಗಿರೋದು ತುಂಬ ಕಷ್ಟ. ಆದ್ದರಿಂದ ನಾನು ನನ್ನ ದೇಶಕ್ಕೆ ಹಿಂತಿರುಗಲೆ ಎಂದು ಯೋಚಿಸಿದೆ. ಬಹುಶಃ ಅಲ್ಲಿಗೆ ಹೋದ ಮೇಲೆ ನನಗೆ ನೆಮ್ಮದಿ ಸಿಗ್ಬೋದು. ಅಲ್ಲಿಂದಲೇ ನನ್ನ ಹೊಸ ಜೀವನ ಆರಂಭವಾಗಬಹುದು. ಅದಕ್ಕೋಸ್ಕರ ನಾನು ಪುನಃ ಹಿಂದೂಸ್ತಾನಕ್ಕೆ ಹಿಂತಿರುಗಲು ತೀರ್ಮಾನಿಸಿದೆ. ಬಹುಶಃ ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮನೊಂದಿಗೆ ಕ್ಷಮೆ ಕೇಳುತ್ತೇನೆ. ಅಲ್ಲಿಗೆ ಹೋದ ನಂತರ ಸರಳವಾದ ಸಾಧಾರಣ ಜೀವನವನ್ನು ಕಳೆಯುತ್ತೇನೆ. ಅಲ್ಲಿ ಪತ್ನಿ ಪತ್ನಿಯಾಗಿರ್ತಾಳೆ, ಪತಿ ಪತಿಯಾಗಿರುತ್ತಾನೆ, ಮಹಿಳೆ ಮಹಿಳೆಯಾಗಿರುತ್ತಾಳೆ, ಪುರುಷ ಪುರುಷನಾಗಿರ್ತಾನೆ. ಅಲ್ಲಿ ಪದ್ಧತಿಗಳಿಗೆ ಹಾಗೂ ಸಂಬಂಧಗಳಿಗೆ ಗೌರವವಿದೆ ಹಾಗೂ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ. ನಾನು ನನ್ನ ಎಲ್ಲ ಸಾಮಾನುಗಳನ್ನು ಕಟ್ಟಿಕೊಂಡೆ. ನನ್ನ ವೀಸಾದ ಅವಧಿ ಮುಗಿಯುವ ಸಮಯವು ಹತ್ತಿರದಲ್ಲೇ ಇತ್ತು. ಇನ್ನು ಮುಂದೆ ಈ ದೇಶದಲ್ಲಿಯೇ ಉಳಿದು ಪ್ರಯೋಜನವಿಲ್ಲ. ಈಗೀಗ ನನ್ನ ಮನಸ್ಸು ಇಲ್ಲಿನ ಯಾವ ವಿಷಯಗಳ ಮೇಲೂ ಆಸಕ್ತಿ ತೋರಿಸ್ತಿರಲಿಲ್ಲ. ಈ ವಿದೇಶವು ಈಗ ನನಗೆ ವಾಸ್ತವವಾಗಿ ಪರಕೀಯ ಭಾವನೆಯನ್ನು ತಂದು ಕೊಡ್ತಿತ್ತು. ಒಂಟಿತನ ಹೆಚ್ಚು ಕಾಡಲು ಪ್ರಾರಂಭಿಸಿದವು. ಪ್ರತಿಯೊಂದು ಮುಖವು ಅಪರಿಚಿತವಾಗಿ ಕಾಣಲು ಪ್ರಾರಂಭವಾಗಿದ್ದವು. ಪ್ರತಿಯೊಂದು ಶಬ್ದವು ನನಗೆ ಕಿರುಕುಳವನ್ನು ಉಂಟು ಮಾಡ್ತಿತ್ತು. ಪ್ರತಿಯೊಂದು ಹೃದಯವು ಭಾರವಾಗಲು ತೊಡಗಿತ್ತು. ನಾನು ತಕ್ಷಣವೇ ಟಿಕೆಟ್ ಬುಕ್ ಮಾಡಿದೆ. ನಾನು ಕೊನೆಯ ಬಾರಿ ಆ ನಗರದ ಬೀದಿಗಳನ್ನು ನೋಡಿದೆ. ಅದು ನನಗೆ ಹೊಸ ಬದುಕಿಗೆ ದಾರಿ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಅದೇ ರಸ್ತೆಗಳು ಬಣ್ಣರಹಿತ, ನೀರಸ ಹಾಗೂ ಅಸಹನೀಯವಾಗಿ ಕಾಣುತ್ತಿದ್ದವು. ನಾನು ನನ್ನ ಭೂತಕಾಲವನ್ನು ಬಿಟ್ಟು ಬಂದಿದ್ದೆ ಹಾಗೂ ನನ್ನ ತಾಯ್ನಾಡಿಗೆ ಮರಳಲು ಪ್ರಾರಂಭಿಸಿದೆ. ನಾನು ನನ್ನ ದೇಶಕ್ಕೆ ಹಿಂದಿರುಗುತ್ತೇನೆ ಎಂದು ಯೋಚಿಸಿದಾಗ ನನ್ನ ಮನಸ್ಸು ಸ್ವಲ್ಪ ನಿರಾಳವಾಗಿತ್ತು. ನನ್ನ ದೇಶಕ್ಕೆ ಹೋದ ನಂತರ ಎಲ್ಲವೂ ಸರಿಯಾಗುತ್ತದೆ. ಪೋಷಕರ ಅಸಮಾಧಾನವನ್ನು ಸಹ ಹೇಗಾದರೂ ದೂರ ಮಾಡಬಹುದು. ಅಮ್ಮ ಅಮ್ಮನೇ ಆಗಿರ್ತಾಳೆ. ಸ್ವಲ್ಪ ಕಣ್ಣೀರು ಹಾಕಿದರೆ ಅವಳು ಎಲ್ಲವನ್ನೂ ಮರೆಯುತ್ತಾಳೆ. ಕಾಲ ಕಳೆದಂತೆ ಅಪ್ಪನ ಕೋಪವು ತಣಿಯುತ್ತದೆ. ಅವರು ಸಹ ಮೃದುವಾಗುತ್ತಾರೆ. ಬಹುಶಃ ಅವರು ನನ್ನ ತಪ್ಪುಗಳನ್ನು ಕ್ಷಮಿಸುವರು ಎಂಬ ಒಂದು ಭರವಸೆ ನನ್ನಲ್ಲಿ ಉಂಟಾಗಿತ್ತು. ಆದರೆ ನಾನು ವಿಮಾನದಿಂದ ಕೆಳಗಿಳಿದು ಹೊರಗೆ ಬಂದಾಗ ನನ್ನನ್ನು ಕರೆದುಕೊಂಡು ಹೋಗಲು ಯಾರೂ ಬಂದಿರಲಿಲ್ಲ. ಹಾಗಾಗಿ ನನ್ನ ಹೃದಯವು ಸ್ವಲ್ಪ ಭಾರವಾಗತೊಡಗಿತ್ತು. ಯಾರೂ ಕೂಡ ನನ್ನ ಮರಳುವಿಕೆಗಾಗಿ ಪ್ರತೀಕ್ಷೆ ಮಾಡ್ತಿಲ್ಲ ಅಂತ ಅನ್ನಿಸ್ತು. ಮನೆಯ ದಾರಿಯನ್ನು ಹಿಡಿದಾಗ ಬಾಲ್ಯದ ನೆನಪುಗಳು ಮುಂದೆ ಬಂದವು. ಅಮ್ಮ ಬಾಗಿಲ ಬಳಿ ನಿಂತಿರುತ್ತಿದ್ದಳು. ಅಪ್ಪ ಬಾಗಿಲನ್ನು ತೆರೆಯುತ್ತಿದ್ದರು. ತಮ್ಮ ಅಕ್ಕ ತಂಗಿ ಎಲ್ಲರೂ ಸಂತೋಷದಿಂದ ಅಪ್ಪಿಕೊಳ್ಳುತ್ತಿದ್ದರು. ಆದರೆ ಈಗ ಬಾಗಿಲ ಬಳಿ ನಾನೊಬ್ಬನೇ ನಿಂತಿದ್ದೆ. ಬಾಗಿಲನ್ನು ನಾಕ್ ಮಾಡಿದಾಗ ನನ್ನ ಮುಂದೆ ಬಂದ ದೃಶ್ಯವನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಅವಳು ನನ್ನ ಯೋಚನೆಯನ್ನೇ ಅಲ್ಲಾಡಿಸಿ ಬಿಟ್ಟಿದ್ದಳು. ಬಾಗಿಲು ತೆರೆದ ಹುಡುಗಿಯನ್ನು ನೋಡಿ ನನ್ನ ಉಸಿರು ಒಂದು ಕ್ಷಣ ನಿಂತಿತು. ಹೃದಯ ಬಡಿಯುವುದನ್ನೇ ಮರೆತು ಹೋಗಿತ್ತು. ಮನಸ್ಸಿನಲ್ಲಿ ಪ್ರಶ್ನೆಗಳ ಸುರಿಮಳೆ ಒಮ್ಮೆಲೆ ಎದ್ದು ಬಂದಿತ್ತು. ಯಾರಿದು? ಇವಳಿಲ್ಲಿ ಏನು ಮಾಡ್ತಿದ್ದಾಳೆ? ಇಷ್ಟೊಂದು ಸುಂದರ ಘನತೆ, ಗಾಂಭೀರ್ಯ, ಆತ್ಮವಿಶ್ವಾಸದ ಕಲೆ ಮೊಗದಲ್ಲಿ ಧರಿಸಿದವಳು ಯಾವುದೋ ಸಿನಿಮಾ ದೃಶ್ಯದಿಂದ ಬಂದವಳಂತೆ ಕಾಣುತ್ತಿದ್ದಳು ಹಾಗೂ ನನ್ನನ್ನೇ ನೋಡುತ್ತಾ ಗುರುತಿಸಲು ಪ್ರಯತ್ನಿಸುವಂತೆ ಕಂಡಳು. ಅವಳ ಮುಖದಲ್ಲಿ ಆಶ್ಚರ್ಯ ಹಾಗೂ ಗೊಂದಲದ ಮಿಶ್ರ ಭಾವನೆ ಇತ್ತು. ಅವಳು ಸಹ ನನ್ನನ್ನು ಕಂಡು ಆಘಾತಕ್ಕೆ ಒಳಗಾದವಳಂತೆ ನಿಂತು ಬಿಟ್ಟಿದ್ದಳು. ಆಗಲೇ ಒಂದು ಚಿಕ್ಕ ಮಗು ಅವಳ ಹತ್ತಿರ ಬಂದಿತ್ತು. ಅವಳ ಶಾಲನ್ನು ಹಿಡಿದುಕೊಂಡು ನಿಂತಿತ್ತು. ಆ ಮಗು ತುಂಬಾ ಸುಂದರವಾಗಿತ್ತು. ನಕ್ಷತ್ರದಂತೆ ಹೊಳೆಯುವ ಕಣ್ಣುಗಳು, ಗುಲಾಬಿ ಕೆನ್ನೆಗಳು, ಪುಟ್ಟ ಕೈಕಾಲುಗಳು ಹಾಗೂ ಮುದ್ದಾಗಿರುವಂತಹ ಆ ಮಗು ಗೊಂಬೆಯಂತೆ ಇತ್ತು. ತಕ್ಷಣವೇ ಆ ಮಗು ಅಳಲು ಪ್ರಾರಂಭಿಸಿತು. ಆಗ ಆ ಹುಡುಗಿ ಬಾಗಿ ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು, ನೀನು ಯಾಕೆ ಅಳುತ್ತಿದ್ದಿ ಕದ್ದ ಎಂದು ಇಂಗ್ಲಿಷ್ನಲ್ಲಿ ಆ ಮಗುವಲ್ಲಿ ಕೇಳುತ್ತಾ ಆ ಕಡೆ ಸರಿದಳು. ನಾನಲ್ಲೇ ಕಲ್ಲಾಗಿ ನಿಂತು ಬಿಟ್ಟಿದ್ದೆ. ಮನಸ್ಸಿನಲ್ಲಿ ಪ್ರಶ್ನೆಗಳ ಸುಳಿವು ಹೆಚ್ಚಾಗತೊಡಗಿತ್ತು. ಯಾರಿದು ಹುಡುಗಿ? ಈ ಮಗು ಯಾರದ್ದು ಅಂತ ಯೋಚಿಸುತ್ತಿರುವಾಗ ಅಪ್ಪ ಎದುರುಗಡೆ ಕಾಣಿಸಿಕೊಂಡರು. ಅವರ ಮುಖದಲ್ಲಿ ಗಾಂಭೀರ್ಯವಿತ್ತು, ಆದರೆ ಕಣ್ಣಲ್ಲಿ ಆಯಾಸವಿತ್ತು. ಅವರು ನನ್ನನ್ನು ನೋಡಿ, ಮಗನೇ, ಇವಳು ಮಹಾಲಕ್ಷ್ಮಿ ಎಂದರು. ನಾನು ನಿಂತಲ್ಲೇ ನಿಂತು ಬಿಟ್ಟೆ. ನನ್ನ ಗಂಟಲು ತುಟಿಗಳು ಒಣಗಿದವು. ನನ್ನ ಆಲೋಚನೆಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದವು. ಹೃದಯವು ಬಡಿಯುವುದನ್ನು ಸಹ ನಿಲ್ಲಿಸಿತ್ತು. ಮನಸ್ಸು ಇದನ್ನು ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ. ಏನು, ಇವಳು ಅದೇ ಮಹಾಲಕ್ಷ್ಮಿನ? ಅವಳನ್ನು ನೋಡದೆಯೇ ವಿಚ್ಛೇದನ ನೀಡಿ ನನ್ನವಳೆಂದು ಸ್ವೀಕರಿಸದೆ ತಿರಸ್ಕರಿಸಿ ಬಿಟ್ಟ ಮಹಾಲಕ್ಷ್ಮಿ ಇವಳೇನಾ? ಆವಾಗ ಇವಳೊಂದಿಗೆ ಆದ ಆ ಮದುವೆ ನನಗೆ ಕೇವಲ ಒಂದು ಆಚರಣೆ ಮಾತ್ರವಾಗಿತ್ತು. ಅದೊಂದು ಜವಾಬ್ದಾರಿಯಾಗಿತ್ತು. ಆದರೆ ಅದನ್ನು ಪೂರೈಸುವ ಉದ್ದೇಶ ನನಗೆ ಇರಲಿಲ್ಲ. ಆದರೆ ನನ್ನ ಮುಂದೆ ನಿಂತ ಅವಳು ದಂತದ ಗೊಂಬೆಯಂತೆ ಇದ್ದಳು. ಅವಳು ಬೇರೆಯೇ ಲೋಕಕ್ಕೆ ಸೇರಿದವಳಂತೆ ಕಾಣುತ್ತಿದ್ದಳು. ಆ ದೇವರು ಸಂಪೂರ್ಣ ಸಮಯವನ್ನು ನೀಡಿ ಅವಳನ್ನು ಅಲಂಕರಿಸಿದಂತೆ ಇದ್ದಳು.
ಅವಳ ಅದೃಷ್ಟ ಅವಳಿಗೆ ಹೊಸ ಹೊಳಪನ್ನು ನೀಡಿದಂತೆ ಕಾಣುತ್ತಿದ್ದಳು. ಪ್ರಕೃತಿಯು ನನ್ನ ನಿರ್ಧಾರವನ್ನು ಸುಳ್ಳೆಂದು ಸಾಬೀತುಪಡಿಸಲು ಅವಳನ್ನು ಈ ರೀತಿ ಸೃಷ್ಟಿಸಿರಬಹುದು ಎಂಬಂತೆ ತೋರುತ್ತಿದ್ದಳು. ಆದರೆ ಎಲ್ಲಕ್ಕಿಂತಲೂ ದೊಡ್ಡ ಆಘಾತ ಆ ಮಗು ಅವಳ ಜೊತೆ ಇದ್ದಿದ್ದು. ಅದು ಅವಳನ್ನು ಅಂಟಿಕೊಂಡೇ ಇತ್ತು ಹಾಗೂ ನನ್ನನ್ನೇ ನೋಡುತ್ತಿತ್ತು. ನನ್ನ ಹೆಜ್ಜೆಗಳು ನೆಲದಲ್ಲಿ ಹೂತು ಹೋದಂತೆ ಅನಿಸುತ್ತಿದ್ದವು. ಸ್ವರವು ತುಂಬ ಕಷ್ಟಪಟ್ಟು ಹೊರಗೆ ಬಂದಿತ್ತು. ನಾನು ತಂದೆಯಲ್ಲಿ ಇದು ಯಾರ ಮಗು ಅಂತ ಕೇಳಿದೆ. ಅವರು ಮೌನವಾಗಿ ಇದು ನಿನ್ನ ಮಗು ಎಂದಾಗ ನನ್ನ ಹೆಜ್ಜೆಗಳು ಅಲ್ಲಾಡಿದವು. ನಾನು ಅವರಲ್ಲಿ, ಅಪ್ಪ, ನಿಮ್ಗೇನಾದರೂ ತಪ್ಪು ತಿಳುವಳಿಕೆ ಉಂಟಾಗಿರ್ಬೋದು. ಆ ರೀತಿ ನಮ್ಮ ನಡುವೆ ಏನೂ ಸಂಭವಿಸಿರಲಿಲ್ಲ. ನಾನು ಮಹಾಲಕ್ಷ್ಮಿಯ ಮುಖವನ್ನು ಸಹ ಇಷ್ಟರವರೆಗೆ ನೋಡಿದವನಲ್ಲ. ನಾನು ಅವಳಿಗೆ ಯಾಕೆ ವಿಚ್ಛೇದನ ನೀಡಿದೆ ಅಂದರೆ, ನಾನು ನನಗೆ ಇಷ್ಟ ಬಂದವರನ್ನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿದ್ದೆ. ಹಾಗಾಗಿ ನಾನು ಅವಳೊಂದಿಗೆ ಯಾವತ್ತಿಗೂ ಮಾತನಾಡಿರಲಿಲ್ಲ. ಹೃದಯದಿಂದ ಅವಳನ್ನು ಒಪ್ಪಿಕೊಂಡಿರಲಿಲ್ಲ. ಹೀಗಿರುವಾಗ ಈ ಮಗು ಹೇಗೆ ಸಾಧ್ಯ ಅಂತ ಕೇಳಿದೆ. ಆಗ ಅಪ್ಪ ನನ್ನನ್ನು ನೋಡಿ, ಮೊದಲು ಒಳಗೆ ಬಾ, ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದರು. ನಾನು ಮೌನವಾಗಿ ಅಪ್ಪನನ್ನು ಹಿಂಬಾಲಿಸಿದೆ. ಬಾಗಿಲನ್ನು ಮುಚ್ಚಲಾಯಿತು. ನನ್ನ ಹೆಜ್ಜೆಗಳು ಭಾರವಾಗತೊಡಗಿದವು. ಉಸಿರು ವೇಗವಾಗಿತ್ತು. ಹೃದಯದಲ್ಲಿ ಗೊಂದಲಗಳ ಬಿರುಗಾಳಿಯೇ ಏಳುತ್ತಿದ್ದವು. ಅಷ್ಟೊತ್ತಿಗಾಗಲೇ ಅಮ್ಮ ಹೊರಗಡೆ ಬಂದಿದ್ದರು. ಅವರ ಮುಖದ ಮೇಲೆ ತುಂಬ ವರ್ಷಗಳ ಪ್ರತ್ಯೇಕತೆಯ ಭಾವನೆಯ ನೆರಳಿತ್ತು. ಆದರೆ ತಾಯಿನೇ. ಅವಳ ವಾತ್ಸಲ್ಯ ಅವಳ ಕಣ್ಣುಗಳಲ್ಲಿತ್ತು. ಅವರು ನನ್ನನ್ನು ನೋಡುತ್ತಾ ಬಿಗಿದಪ್ಪಿಕೊಂಡರು. ನನ್ನ ಹಣೆಯನ್ನು ಚುಂಬಿಸಿ, ನೀನು ಎಲ್ಲವನ್ನೂ ಬಿಟ್ಟು ಹೋಗಿದ್ದೆ, ಆದರೆ ನಾನು ನಿನಗಾಗಿ ಕಾಯುವುದನ್ನು ಬಿಟ್ಟಿರಲಿಲ್ಲ ಎಂದಳು. ಅಮ್ಮ, ನನ್ನನ್ನು ಕ್ಷಮಿಸಿ ಎಂದೆ. ಅವರ ಕಣ್ಣುಗಳು ತೇವಗೊಂಡಿದ್ದವು. ನನಗೆ ಅಮ್ಮನ ಕಡೆಯಿಂದ ಈ ನೆಮ್ಮದಿ ಎಂಬುದು ಸಿಕ್ಕಿತು. ಅದನ್ನು ಹುಡುಕಿಕೊಂಡು ನಾನು ವಿದೇಶಕ್ಕೆ ಹೋಗಿದ್ದೆ. ಆದರೆ ಅದು ಅಲ್ಲಿ ನನಗೆ ಸಿಕ್ಕಿರಲಿಲ್ಲ. ನಾನು ಕೈಕಾಲು ಮುಖ ತೊಳೆದೆ. ಅಡುಗೆಯ ಸುವಾಸನೆಯು ಮೂಗಿಗೆ ಬಡಿಯುತ್ತಿತ್ತು. ಊಟ ಮಾಡುವ ಸ್ಥಳದಲ್ಲಿ ಕುಳಿತುಕೊಂಡು ಅಮ್ಮನ ಕೈಯಿಂದ ಮಾಡಿದ ಅಡುಗೆಯ ರುಚಿಯನ್ನು ಸವಿದೆ. ಹೃದಯ ಆ ಸಮಯ ಒಂದು ವಿಚಿತ್ರವಾದ ನೆಮ್ಮದಿಯ ಭಾವನೆಯನ್ನು ತಂದುಕೊಟ್ಟಿತು. ಆದರೆ ಮನಸ್ಸಿನೊಳಗೆ ಪ್ರಶ್ನೆಗಳ ಪ್ರತಿಧ್ವನಿ ಇತ್ತು. ಈಗ ನಿನಗೆ ನಾನು ನಿಜವಾದ ವಿಷಯವನ್ನು ಹೇಳುತ್ತೇನೆ ಅಂತ ಅಪ್ಪ ಹೇಳಿದರು. ಅದು ನಿನಗೆ ಗೊತ್ತಿಲ್ಲದ ವಿಷಯ. ನೀನು ಈ ವಿಷಯದ ಬಗ್ಗೆ ಯಾವಾಗಲೂ ಅಪರಿಚಿತನಾಗಿಯೇ ಇದ್ದೆ. ಆದರೆ ಈಗ ನೀನು ಇದನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ ಎಂದರು. ನಾನು ಮೌನವಾಗಿ ಕುಳಿತೆ. ನನ್ನ ನೋಟಗಳು ಅವರ ತುಟಿಗಳ ಮೇಲೆ ಇದ್ದವು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿದ್ದವು. ಅವರ ಬಾಯಿಂದ ಏನು ಕೇಳಲು ಇರಬಹುದು ಎಂಬ ಕುತೂಹಲವಿತ್ತು. ನನ್ನ ಜೀವನವನ್ನೇ ಬದಲಾಯಿಸಿದ ಈ ರಹಸ್ಯ ಏನಾಗಿರಬಹುದು ಅಂತ ತಲೆ ಕೆಡಿಸಿಕೊಂಡೆ. ಅಪ್ಪ ಆಳವಾದ ಉಸಿರನ್ನು ತೆಗೆದುಕೊಂಡು ನನ್ನ ಕಡೆ ನೋಡಿದರು. ಬಹುಶಃ ಮಹಾಲಕ್ಷ್ಮಿಯನ್ನು ಅವರು ತನ್ನ ಮಗಳಂತೆ ಭಾವಿಸಿದ್ದಿರಬಹುದು. ಒಂದು ಕ್ಷಣ ನಾನು ನನ್ನ ನೋಟವನ್ನು ಅವಳ ಕಡೆ ತಿರುಗಿಸಿದ್ದೆ. ಅದನ್ನು ನನ್ನ ತಂದೆಯಿಂದ ಮರೆಮಾಚಲು ನನಗೆ ಸಾಧ್ಯವಾಗಿರಲಿಲ್ಲ. ಆಗ ಅವರು ತನ್ನ ದೃಷ್ಟಿಯನ್ನು ತಗ್ಗಿಸಿದ್ದರು. ಯಾರೂ ನನ್ನ ಹೃದಯಕ್ಕೆ ಇರಿದ ಹಾಗೆ ಆಗುತ್ತಿತ್ತು. ಮಹಾಲಕ್ಷ್ಮಿ ಅಡುಗೆ ಮನೆಯಿಂದ ನೀರಿನ ಜಗ್ಗನ್ನು ತೆಗೆದುಕೊಂಡು ಒಳಗೆ ಹೋಗಿದ್ದಳು. ರಕ್ಷಿತ್ ಅವಳ ಹಿಂದೆಯೇ ಹೋಗುತ್ತಿದ್ದ. ನಾನು ರಕ್ಷಿತ್ನನ್ನು ಮಡಿಲಲ್ಲಿ ಎತ್ತಿಕೊಳ್ಳಲು ಪ್ರಯತ್ನಿಸಿದ್ದೆ. ಆದರೆ ಅವನು ಅಳಲು ಪ್ರಾರಂಭಿಸಿದ. ಆಗ ಅವನ ಕಿರುಚಾಟ ಕೇಳಿ ಮಹಾಲಕ್ಷ್ಮಿ ಹೊರಗೆ ಬಂದಿದ್ದಳು. ನನ್ನ ಕೈಯಿಂದ ಅವನನ್ನು ತೆಗೆದುಕೊಂಡು ಮೌನವಾಗಿರಿಸಲು ಪ್ರಯತ್ನಿಸುತ್ತಿದ್ದಳು. ಈ ತಿರುಗುವ ಕಾಲಚಕ್ರವನ್ನು ಇಲ್ಲಿಗೆ ನಿಲ್ಲಿಸಿಬಿಡುವ ಅಂತ ಅನಿಸತೊಡಗಿತ್ತು. ನನ್ನ ಕಣ್ಣುಗಳ ಮುಂದೆ ನಾನು ತಿರಸ್ಕರಿಸಿದ ಆ ಮಹಿಳೆ ನಿಂತಿದ್ದಳು. ಅವಳನ್ನು ನಾನು ನೋಡದೆಯೇ ವಿಚ್ಛೇದನ ನೀಡಿದ್ದೆ. ನನ್ನೊಳಗೆ ಒಂದು ಸಂಕಟ ಉಂಟಾಯಿತು. ನನ್ನ ಅಂತರಂಗ ನನ್ನನ್ನೇ ಶಪಿಸತೊಡಗಿತು. ಆಗ ನನ್ನ ಅಪ್ಪನ ಧ್ವನಿಯು ನನ್ನನ್ನು ವಾಸ್ತವದೆಡೆಗೆ ಪುನಃ ಎಳೆದು ತಂದಿತ್ತು. ಈ ಮಗು ನಮ್ಮದು, ಈ ಮನೆಯ ಬೆಳಕು. ಮಹಾಲಕ್ಷ್ಮಿ ಅಂತ ಹುಡುಗಿಯನ್ನು ನೀನು ಧಿಕ್ಕರಿಸಿದೆ. ಈಗ ನೋಡು, ಅವಳು ಓದಿನಲ್ಲೂ ತುಂಬ ಮುಂದು. ಅಲ್ಲದೆ ಅವಳು ಪಾವಿತ್ರತೆಯನ್ನು ಹೊಂದಿದವಳಾಗಿದ್ದಾಳೆ. ನನ್ನ ಸ್ನೇಹಿತ ತನ್ನ ಮಗಳನ್ನು ನಿನಗೆ ಕೊಟ್ಟಾಗ ಅವನಿಗೆ ಒಂದು ಹೆಮ್ಮೆ ಇತ್ತು. ನನ್ನ ಮಗಳು ನಗರಕ್ಕೆ ಹೋಗುತ್ತಾಳೆ, ಯಶಸ್ಸನ್ನು ಸಂಪಾದಿಸುತ್ತಾಳೆ, ತನ್ನ ಪತಿಯೊಂದಿಗೆ ಎಲ್ಲ ಜಗತ್ತನ್ನು ನೋಡುತ್ತಾಳೆ ಎಂದು ಆಸೆಪಟ್ಟಿದ್ದ. ಆದರೆ ನೀನು ಅವರಿಗೆ ಅಂತಹ ಯಾವ ಅವಕಾಶವನ್ನು ನೀಡಲಿಲ್ಲ. ನೀನು ಒಂದು ಕ್ಷಣವೂ ತಾಳ್ಮೆಯಿಂದ ಯೋಚಿಸಲಿಲ್ಲ. ಸ್ವಲ್ಪ ಸಮಯದ ಹಿಂದೆ ನಿನ್ನ ಹೆಸರಿನೊಂದಿಗೆ ಜೊತೆಯಾಗಿದ್ದ ಆ ಮಹಿಳೆಯನ್ನು ನೀನು ಯಾವ ಕಾರಣವಿಲ್ಲದೆ ಧಿಕ್ಕರಿಸಿದೆ. ಅವಳಿಗೆ ಏನು ಹೇಳದೆ ಅವಳನ್ನು ಕತ್ತಲಿನ ಕೂಪಕ್ಕೆ ತಳ್ಳಿದೆ. ಮಹಾಲಕ್ಷ್ಮಿ ತುಂಬ ಕಷ್ಟದ ದಿನಗಳನ್ನು ಸಹಿಸುತ್ತಾ ಬಂದಿದ್ದಾಳೆ. ಆವತ್ತು ಅವಳು ತನ್ನ ತಂದೆಯ ಫೋಟೋವನ್ನು ಕೂಡ ಅತ್ತು ತೇವಗೊಳಿಸಿದ್ದಳು. ಜನರ ಮಾತುಗಳನ್ನು ಸಹಿಸಿಕೊಂಡಳು. ಅವಳ ಪಾವಿತ್ರತೆಯ ಮೇಲೆ ಪ್ರಶ್ನೆ ಮಾಡಲಾಗಿತ್ತು. ಆ ಹಳ್ಳಿ ಅವಳನ್ನು ನಿಂದಿಸಿತು. ಆದರೆ ಅವಳು ಮೌನವಾಗಿದ್ದಳು. ಯಾಕಂದರೆ ಇದು ತನ್ನ ಅತ್ತೆ ಮಾವನ ಗೌರವದ ವಿಷಯ ಎಂದು ಅವಳಿಗೆ ಗೊತ್ತಿತ್ತು. ಒಂದು ವೇಳೆ ಅವಳು ನಿಜ ಏನು ಅಂತ ಎಲ್ರಿಗೂ ಹೇಳಿದರೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿತ್ತು. ಹಾಗೂ ಅವಳ ಮೌನವೇ ಎಲ್ಲರಿಗೂ ಉತ್ತರವಾಗಿತ್ತು. ನಾವು ಅವಳನ್ನು ತುಂಬ ಹತ್ತಿರದಿಂದ ನೋಡಿದೆವು. ಅವಳ ಒಳಗೆ ತುಂಬ ಧೈರ್ಯ ಹಾಗೂ ತಾಳ್ಮೆಯ ಸಮುದ್ರವೇ ಇದೆ ಅಂತ ಸೂಕ್ಷ್ಮವಾಗಿ ಅವಳನ್ನು ಗಮನಿಸಿದ ಮೇಲೆ ನಮಗೆ ಅರಿವಾಯಿತು. ಅವಳು ರಾತ್ರಿ ಮಲಗಲು ಹೊರಟ್ರೆ ರಕ್ಷಿತ್ನನ್ನು ಎದೆಗೆ ಅಪ್ಪಿಕೊಂಡು ಕಣ್ಣುಗಳನ್ನು ಮುಚ್ಚಿ ಕಣ್ಣೀರನ್ನು ಹರಿಸುತ್ತಿದ್ದಳು. ಆ ಕಣ್ಣುಗಳು ತನ್ನ ದುಃಖವನ್ನೇ ಈ ಜಗತ್ತಿನಿಂದ ಮರೆಮಾಚಿತ್ತು.
ನಾವು ಅವಳ ಹೃದಯದ ಸ್ಥಿತಿಯನ್ನು ಅರಿತೆವು. ಅವಳು ನಮಗೆ ತಾಯಿಯಂತೆ ಕಂಡಳು. ಎಂದಿಗೂ ಪ್ರಶ್ನಿಸದ, ಎಂದಿಗೂ ದೂರು ನೀಡದ ಆ ತಾಯಿ. ನಿಜವಾಗಿ ಈ ಮಗು ನಿನ್ನದೇ. ನಿನ್ನನ್ನು ಕೇಳದೆ, ನಿನ್ನ ಒಪ್ಪಿಗೆ ಇಲ್ಲದೆ ನನ್ನ ಗೆಳೆಯನ ಮಗಳನ್ನು ನಿನ್ನೊಂದಿಗೆ ಮದುವೆ ಮಾಡಿಸಿದೆ. ಹಾಗೆ ನೀನು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಅವಳನ್ನು ಮದುವೆಯಾದೆ. ಆದರೆ ಮದುವೆ ರಾತ್ರಿ ನೀನು ಎಷ್ಟು ಕುಡಿದಿದ್ದೀಯ ಅಂದರೆ ನಿನಗೆ ಪ್ರಜ್ಞೆ ಇರಲಿಲ್ಲ. ನೀನು ಕುಡಿದ ಮತ್ತಿನಲ್ಲಿ ಅರ್ಧರಾತ್ರಿಯಲ್ಲಿ ಅವಳ ಕೋಣೆಗೆ ಬಂದು ಮಹಾಲಕ್ಷ್ಮಿಯನ್ನು ಬಲಾತ್ಕರಿಸಿದೆ. ಹಾಗೂ ಮರುದಿನವೇ ವಿದೇಶಕ್ಕೆ ಹೋಗುವ ಮೊದಲು ಅವಳಿಗೆ ವಿಚ್ಛೇದನ ನೀಡಿದೆ. ನೀನು ಎಂಥ ಅನಾಹುತ ಮಾಡಿದ್ದೆ ಎಂಬುದು ನಿನಗೆ ಗೊತ್ತಿರಲಿಲ್ಲ. ಇದಾದ ನಂತರ ಮಹಾಲಕ್ಷ್ಮಿ ತನ್ನ ತವರು ಮನೆಗೆ ಹೋಗಿದ್ದಳು. ಅವಳು ತನ್ನ ತಂದೆಗೆ ಸಂಪೂರ್ಣ ಸತ್ಯವನ್ನು ಹೇಳಿದಾಗ ನನ್ನ ಸ್ನೇಹಿತ ಈ ಆಘಾತವನ್ನು ಸಹಿಸಲಾಗದೆ ಮೃತಪಟ್ಟ. ಹಳ್ಳಿಯಲ್ಲಿ ಈ ಸುದ್ದಿ ಬೆಂಕಿಯಂತೆ ಹರಡಿತು. ಮಹಾಲಕ್ಷ್ಮಿ ಎಲ್ಲ ಕಡೆ ಅವಮಾನಕ್ಕೊಳಗಾದ್ಲು. ನೀನು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ಅವಳು ಅನುಭವಿಸಬೇಕಾಗಿ ಬಂದಿತ್ತು. ಯಾಕಂದರೆ ಮಹಾಲಕ್ಷ್ಮಿ ನಿನ್ನ ಮಗುವಿಗೆ ತಾಯಿಯಾಗುವ ಹಂತದಲ್ಲಿದ್ದಳು. ಆದ್ದರಿಂದ ಹಳ್ಳಿಯ ಜನರು ಮಹಾಲಕ್ಷ್ಮಿಯನ್ನು ನಡತೆ ಕೆಟ್ಟವಳಂತ ನಿಂದಿಸಲು ಪ್ರಾರಂಭಿಸಿದರು. ಆದರೆ ನಮ್ಮ ರಕ್ತವು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಎಂದು ನಮಗೆ ಗೊತ್ತಾಯಿತು. 9 ತಿಂಗಳ ನಂತರ ಮಹಾಲಕ್ಷ್ಮಿ ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆಗ ನಿನ್ನ ತಮ್ಮ ಮಹಾಲಕ್ಷ್ಮಿಯನ್ನು ಮದುವೆಯಾಗಬೇಕೆಂದು ತೀರ್ಮಾನಿಸಿದ. ನಿನ್ನ ತಮ್ಮ ಅವಳನ್ನು ಮದುವೆಯಾದಾಗ ಅವನು ಯಾವ ಪ್ರಶ್ನೆಯನ್ನು ಮಾಡಲಿಲ್ಲ, ಯಾವ ಷರತ್ತನ್ನು ವಿಧಿಸಲಿಲ್ಲ. ಅವನು ಹೇಳಿದ ಒಂದೇ ಒಂದು ಮಾತು, ಈ ಮನೆಯ ಗೌರವ ನನ್ನ ಜವಾಬ್ದಾರಿ, ಅದನ್ನು ನಾನು ಉತ್ತಮವಾಗಿ ನಿರ್ವಹಿಸುತ್ತೇನೆ ಎಂದ. ನಿನ್ನ ತಮ್ಮ ಅವಳನ್ನು ತನ್ನವಳನ್ನಾಗಿಸಿಕೊಂಡಾಗ ಆ ದಿನ ನಮಗೆ ಹೊಸ ಜೀವನ ಸಿಕ್ಕಿದಂತಾಗಿತ್ತು. ನಮ್ಮ ಕಣ್ಣ ಮುಂದೆ ನಮ್ಮಿಂದಾಗಿ ಒಂದು ಹುಡುಗಿಯ ಬಾಳು ಹಾಳಾಗುವುದನ್ನು ನಾವು ನೋಡಿದ್ದೆವು. ಹಾಗೂ ಅದೇ ರೀತಿ ಪುನಃ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವುದನ್ನು ಸಹ ನಾವು ನೋಡಿದೆವು. ಆ ನಿನ್ನ ನಿರ್ಧಾರದಿಂದಾಗಿ ತನ್ನ ಜೀವನದಲ್ಲಿ ನಿರಾಶೆ ಹೊಂದಿದ ಆ ಹುಡುಗಿ ತನ್ನನ್ನು ತಾನು ಸಂಭಾಳಿಸಿಕೊಂಡು ಪುನಃ ಈ ಮನೆಯನ್ನು ಸಂಭಾಳಿಸಿಕೊಂಡಳು. ನಮ್ಮ ಹೃದಯವನ್ನು ಒಂದಾಗಿಸಿದಳು. ಈಗ ನೀನು ಹಿಂತಿರುಗಿ ಬಂದಿದ್ದಿ. ಎಲ್ಲವೂ ಮೊದಲಿನಂತಾಗಲಿ ಅಂತ ಬಯಸಿದ್ರೂ ಸಹ ಅದು ಸಾಧ್ಯವಾಗದ ಮಾತು. ಯಾಕಂದರೆ ಮಗ, ಸಮಯ ಯಾವತ್ತಿಗೂ ಹಿಂದೆ ತಿರುಗಿ ಬರುವುದಿಲ್ಲ. ಅದು ಕೇವಲ ಮುಂದಕ್ಕೆ ಚಲಿಸುತ್ತದೆ. ಯಾವ ಕ್ಷಣವನ್ನು ನೀನು ಕಳೆದುಕೊಂಡಿದ್ದೀಯೋ, ಯಾವ ಭಾವನೆಗಳನ್ನು ನೀನು ತಿರಸ್ಕರಿಸಿದ್ದೀಯೋ, ಯಾವ ವಿಶ್ವಾಸಗಳನ್ನು ನೀನು ಮುರಿದಿದ್ದೀಯೋ ಅದೆಂದಿಗೂ ಹಿಂತಿರುಗಿ ಬರುವುದಿಲ್ಲ. ಮಹಾಲಕ್ಷ್ಮಿ ನಿನ್ನ ಬಗ್ಗೆ ಏನೂ ಮಾತನಾಡೋದಿಲ್ಲ, ನಿನ್ನನ್ನು ನೋಡೋದಿಲ್ಲ. ಅವಳು ನಿನ್ನ ಅಸ್ತಿತ್ವದಿಂದಲೇ ದೂರವಿರಲು ಬಯಸ್ತಿದ್ದಾಳೆ. ನೀನು ಇಲ್ಲಿಗೆ ಬಂದು 1 ದಿನಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ನಿಂತರೆ ಅವನು ಮಹಾಲಕ್ಷ್ಮಿಯನ್ನು ಹಾಗೂ ತನ್ನ ಮಗುವನ್ನು ಕರೆದುಕೊಂಡು ಬೇರೆ ವಾಸ ಮಾಡುತ್ತಾನಂತ ನಿನ್ನ ತಮ್ಮ ಮೊದಲೇ ಹೇಳಿದ್ದಾನೆ. ಅವನು ರಕ್ಷಿತ್ನನ್ನು ತನ್ನ ಮಗನಂತೆ ಸಾಕ್ತಿದ್ದಾನೆ. ಅವರು ದೂರ ಹೋಗೋದು ನಮಗೆ ಇಷ್ಟ ಇಲ್ಲ. ಹಾಗೆ ರಕ್ಷಿತ್ ನಮ್ಮಿಂದ ದೂರವಾಗೋದನ್ನು ನಾವು ಕನಸಲ್ಲೂ ಬಯಸೋದಿಲ್ಲ. ಮಹಾಲಕ್ಷ್ಮಿ ಅಂತ ಹುಡುಗಿ ನಮಗೆ ಆ ದೇವರು ಕೊಟ್ಟ ಆಶೀರ್ವಾದ. ಅವಳು ನಮ್ಮಿಂದ ದೂರವಾಗುವುದು ಕನಸಿನ ಮಾತು. ಇನ್ನು ನೀನು ಎಷ್ಟೇ ವಿಷಾದಿಸಿದ್ರೂ ಪಶ್ಚಾತ್ತಾಪ ಪಟ್ಟರೂ ಆ ಕ್ಷಣ ಕಳೆದು ಹೋಗಿದೆ ಎಂದರು. ಅಮ್ಮ ನನ್ನ ಕಡೆ ನೋಡಿದರು. ಕಣ್ಣುಗಳು ತೇವಗೊಂಡಿದ್ದವು, ಸ್ವರವು ಭಾರವಾಗಿದ್ದವು. ಮಗ, ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೋ ಅಂತ ನಾನು ನಿನಗೆ ಅವತ್ತೇ ಹೇಳಿದ್ದೆ. ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ, ಆತುರಪಟ್ಟು ಬಿಟ್ಟೆ. ನೀನು ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ, ನಿನ್ನ ಆಲೋಚನೆಗಳು ಬದಲಾಗುತ್ತದೆ ಅಂತ ಅಂದುಕೊಂಡೆ. ಆದರೆ ಅಲ್ಲಿಯೂ ಕೂಡ ನೀನು ತಪ್ಪು ನಿರ್ಧಾರಗಳನ್ನೇ ತೆಗೆದುಕೊಂಡೆ. ನಿನ್ನ ಕೈಯಿಂದಲೇ ನೀನಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡೆ. ಈಗ ನೀನು ಹಿಂತಿರುಗಿ ಬಂದಿದ್ದಿ. ಆದರೆ ಈಗ ನಿನ್ನ ಜೊತೆ ಯಾವ ಸಂಬಂಧವೂ ಇಲ್ಲ, ಯಾವ ಆಸರೆಯೂ ಇಲ್ಲ. ಕೇವಲ ಪಶ್ಚಾತ್ತಾಪ ಹಾಗೂ ವಿಷಾದವಿದೆ. ಮಹಾಲಕ್ಷ್ಮಿಯ ಕಡೆಯಿಂದ ಇನ್ನೇನು ಬದಲಾಗೋದಿಲ್ಲ. ಯಾಕಂದರೆ ಅವಳು ಕೇವಲ ತನ್ನ ಕರ್ತವ್ಯವನ್ನು ಮಾತ್ರ ನಿರ್ವಹಿಸುವ ಹಂತದ ಕಡೆ ಗಮನ ಕೊಡ್ತಿದ್ದಾಳೆ. ಯಾಕಂದರೆ ಅವಳೊಬ್ಬಳು ತಾಯಿಯಾಗಿದ್ದಾಳೆ, ಪತ್ನಿಯಾಗಿದ್ದಾಳೆ ಹಾಗೂ ಸೊಸೆಯಾಗಿದ್ದಾಳೆ. ಅವಳು ಈ 3 ಸಂಬಂಧಗಳನ್ನು ನಿಭಾಯಿಸುವ ಸಲುವಾಗಿ ಎಷ್ಟು ವ್ಯಸ್ತವಾಗಿದ್ದಾಳೆ ಅಂದರೆ ನಿನ್ನ ಬಗ್ಗೆ ಯೋಚಿಸಲು ಅವಳಲ್ಲಿ ಇನ್ನೇನು ಉಳಿದಿಲ್ಲ. ಅಂದರೆ ನಿನ್ನ ಮೇಲೆ ಯಾವ ಭಾವನೆಯೂ ಉಳಿದಿಲ್ಲ, ಯಾವ ತಿರಸ್ಕಾರವೂ ಉಳಿದಿಲ್ಲ, ಯಾವ ರೀತಿಯ ಕೋಪವೂ ಉಳಿದಿಲ್ಲ. ಯಾಕಂದರೆ ನೀನು ಅವಳನ್ನು ಬಿಟ್ಟು ಹೋದ ದಿನ ಅವಳು ಎಲ್ಲವನ್ನು ಸಮಾಧಿ ಮಾಡಿ ಬಿಟ್ಟಿದ್ದಳು. ಅವಳು ತನ್ನನ್ನು ತಾನು ಸ್ವತಃ ಕೊನೆಗಾಣಿಸಿದ್ದಳು. ಈಗ ಅವಳು ಹೊಸ ಮಹಾಲಕ್ಷ್ಮಿಯಾಗಿ ಹುಟ್ಟಿಕೊಂಡಿದ್ದಾಳೆ. ಈ ಮಹಾಲಕ್ಷ್ಮಿ ನಿನಗೆ ಅಪರಿಚಿತಳು ಎಂದರು. ನಾನು ಅಮ್ಮನ ಮಾತುಗಳನ್ನು ಕೇಳಿಸಿಕೊಂಡೆ. ಅಪ್ಪನ ಮುಖದಲ್ಲಿದ್ದ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಂಡೆ. ಚಿಕ್ಕ ತಮ್ಮನ ನೆರಳನ್ನು ದೂರದಿಂದ ನೋಡಿದೆ. ಅಂಗಳದ ಅಂಚಿನಲ್ಲಿ ಕುಳಿತು ಮಹಾಲಕ್ಷ್ಮಿಯನ್ನೇ ನೋಡುತ್ತಿದ್ದ. ಅವಳು ಒಂದು ಕ್ಷಣವೂ ತಿರುಗಿ ನನ್ನನ್ನು ನೋಡಿರಲಿಲ್ಲ. ಆ ಕ್ಷಣ ನನ್ನ ನೆನಪುಗಳಿಂದ ಅಳಿಸಿ ಹೋಗಲಿಲ್ಲ. ಆ ಪ್ರಶ್ನೆಗಳು ಸಹ ನನ್ನ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ. ನಾನು ಯಾಕೆ ಹೀಗೆ ಮಾಡಿದೆ? ಯಾಕೆ ನಾನು ಈ ಹುಡುಗಿಯನ್ನು ತಿರಸ್ಕರಿಸಿದೆ? ನನಗೆ ಅವಳು ಎಲ್ಲವನ್ನು ನೀಡಬಲ್ಲವಳಾಗಿದ್ದಳು. ನನಗೆ ಪ್ರೀತಿಯನ್ನು ಕೊಡುವವಳಾಗಿದ್ದಳು. ನನಗೆ ಗೌರವವನ್ನು ಕೊಡುವವಳಾಗಿದ್ದಳು. ಅವಳೊಂದಿಗೆ ನಾನು ನೆಮ್ಮದಿಯಿಂದ ಇರಬಹುದಾಗಿತ್ತು. ಅವಳು ತುಂಬ ಸುಂದರವಾಗಿದ್ದಳು. ನಾನು ಅವಳ ಬಗ್ಗೆ ಯೋಚಿಸ್ತಿದ್ದೆ. ಒಳಗೊಳಗೆ ಉರಿಯುತ್ತಿದ್ದೆ. ನಾನು ನನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಹಾಸಿಗೆಯ ಮೇಲೆ ಮಲಗಿ ಛಾವಣಿಯನ್ನೇ ನೋಡುತ್ತಿದ್ದೆ. ದೀಪಗಳು ಮಂದವಾಗಿದ್ದವು.
ಕಣ್ಣಿಗೆ ನಿದ್ರೆಯೂ ಹತ್ತುತ್ತಿರಲಿಲ್ಲ. ಹೃದಯದಲ್ಲಿ ಅಶಾಂತಿ ಮನೆ ಮಾಡಿತ್ತು. ಎಲ್ಲ ಕಡೆ ಕೇವಲ ಪಶ್ಚಾತ್ತಾಪ, ವಿಷಾದವೇ ತುಂಬಿ ತುಳುಕಾಡ್ತಿತ್ತು. ಅಪ್ಪನ ಮಾತುಗಳು ಕಿವಿಗೆ ಪ್ರತಿಧ್ವನಿಸುತ್ತಿದ್ದವು. ಅಮ್ಮನ ಕಣ್ಣೀರು ಹೃದಯದ ಮೇಲೆ ಬೀಳುತ್ತಿದ್ದವು. ಮಹಾಲಕ್ಷ್ಮಿಯ ಮೌನವು ಕಿರುಚುತ್ತಿದ್ದವು. ರಕ್ಷಿತ್ನ ಮುಗುಳ್ನಗು ಸೀಳುತ್ತಿದ್ದವು. ಆ ಸಮಯ ಅಲ್ಲಿಗೆ ನಿಲ್ಲಲಿ ಅಂತ ಹೃದಯ ಕೇಳಿಕೊಳ್ಳುತ್ತಿತ್ತು. ನನಗೆ ಕ್ಷಮೆ ಕೇಳುವ ಒಂದು ಅವಸರ ಸಿಗಲಿ ಅಂತ ಮನಸ್ಸು ಬಯಸ್ತಿತ್ತು. ಆದರೆ ಎಲ್ಲ ಬಾಗಿಲುಗಳು ಮುಚ್ಚಿದ್ದವು. ಆ ರಸ್ತೆಯು ಮುಗಿದಿದ್ದವು. ಒಂದು ಕಾಲದಲ್ಲಿ ನನ್ನವಳಾಗಿದ್ದ ಮಹಾಲಕ್ಷ್ಮಿ ಈಗ ಬೇರೆಯವರ ಪಾಲಾಗಿದ್ದಳು. ನನ್ನ ಅಮ್ಮನಿಗೆ ಮಗಳಂತೆ ಇರುವ ಸೊಸೆಯಾಗಿದ್ದಳು ಹಾಗೂ ನನ್ನ ತಂದೆಯ ಗೌರವದ ಪ್ರತೀಕವಾಗಿದ್ದಳು. ಅವಳು ನಮ್ಮ ಮನೆಯ ಬೆಳಕಾಗಿದ್ದಳು. ಆದರೆ ನನಗೆ ಮಾತ್ರ ಅವಳು ನೆರಳಾಗಿದ್ದಳು. ಒಂದು ಕಾಲದಲ್ಲಿ ನನಗೆ ತುಂಬ ಹತ್ತಿರವಾಗಿದ್ದವಳು ಅವಳೀಗ ನನ್ನಿಂದ ತುಂಬ ದೂರ ಹೋಗಿಬಿಟ್ಟಿದ್ದಳು. ಪ್ರಿಯ ಗೆಳೆಯರೇ, ಈ ಕಥೆಯ ನೈತಿಕ ಸಂದೇಶ ಏನಂದರೆ, ಅಹಂಕಾರ ಮತ್ತು ಮೂರ್ಖತನದಿಂದ ತೆಗೆದುಕೊಂಡ ನಿರ್ಧಾರಗಳು ಜೀವಮಾನವಿಡೀ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಚಿಂತನಾಶೀಲರಾಗಿ ಹಾಗೂ ನಮ್ಮ ಪ್ರೀತಿ ಪಾತ್ರರ ಸಲಹೆಗಳ ಮೇರೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಸರಿ, ಹಾಗಾದರೆ ಗೆಳೆಯರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ಕಥೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.